Hello, welcome to Unique Trade for Success. Friends, ಈ ಒಂದು ವಿಡಿಯೋದಲ್ಲಿ ನಾವು ಈಗ ಏನೊಂದು ರೀಸೆಂಟ್ ಆಗಿ ಸೆಪ್ಟೆಂಬರ್ 1 ಇಂದ ಸೆಬಿ ಅವರು ಕೆಲವೊಂದು ಮಾರ್ಜಿನ್ ರೂಲ್ಸ್ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಸೊ ಕೆಲವೊಬ್ಬರಿಗೆ ಆಲ್ರೆಡಿ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ನೋಡಿರ್ತೀರಾ, ಕೆಲವೊಂದು ಡಿಸ್ಕಷನ್ ಮಾಡಿರ್ತೀವಿ. ಹಾಗೆ ನಮ್ಮ ಕ್ಲೈಂಟ್ಸ್ ಕೆಲವೊಬ್ರು ಕೇಳ್ತಾ ಇದ್ರು, ಸರ್ ಆ ಒಂದು ಇನ್ಫಾರ್ಮೇಶನ್ ಒಬ್ಬೊಬ್ರು ಒಂದೊಂದ್ ತರ ಕೊಡ್ತಾ ಇರ್ತಾರೆ, ಸೊ ನೀವು ಯಾವ್ದೊಂದು ಇನ್ಫಾರ್ಮೇಶನ್ ನಮ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ. ಆಲ್ರೆಡಿ ನಮ್ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಸೊ ಅವರೆಲ್ಲ ಕೇಳ್ತಾ ಇದ್ರು, ರೈಟ್? ಸೊ ಹಾಗಾಗಿ ನಾನು ಮ್ಯಾಕ್ಸಿಮಮ್ ನಿಮ್ಗೆ ಜನರಲಿ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಯಾವಾಗಾದ್ರೂ ನಾನು ಒಂದು ವಿಡಿಯೋಸ್ ನ ಪೋಸ್ಟ್ ಮಾಡ್ತಾ ಇದ್ದೆ. ಇಟ್ಸ್ ಅ ವೆರಿ ಫಸ್ಟ್ ಟೈಮ್. ಸೊ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಬೇರೆ ಟಾಪಿಕ್ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ಸ್ ಇದೆ, ನಾನು ಸಹ ನೋಡಿದೆ, ಒಬ್ಬೊಬ್ರು ಒಂದೊಂದರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಜನರಲ್ ಆಗಿ ಒಂದು ಸಿಂಪಲ್ ಆಗಿ ನಿಮ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದೀನಿ. ಸೊ ನೋಡೋಣ ಎಲ್ಲರಿಗೂ ನಿಮ್ಗೆ ಡೌಟ್ ಕ್ಲಾರಿಫೈ ಆಗುತ್ತೆ ಅಂತ. ಸೊ ಫಸ್ಟ್ ಗೆ ನಾವು ನೋಡೋದಾದ್ರೆ ಏನೊಂದು ಸೆಬಿ ನ್ಯೂ ರೂಲ್ ಫಾರ್ ಮಾರ್ಜಿನ್ ಅಂತ ಹೇಳ್ತಾರೆ. ಸೊ ಏನು ಅಂತ ನೋಡೋಣ. ನೋಡಿ, ಆಸ್ ಎ ಟ್ರೇಡಿಂಗ್ ಅಂತ ಬಂದಾಗ ನಾವು ನೀವೆಲ್ಲ ಟ್ರೇಡಿಂಗ್ ಅಂತ ಮಾಡ್ತೀವಿ, ರೈಟ್? ಸೊ ಅದು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಜನರಲ್ ಆಗಿ ನಮ್ಗೇನು ಒಂದು ಸ್ಟಾಕ್ಸ್ ಆಗ್ಲಿ ಶೇರ್ಸ್ ಆಗ್ಲಿ ನಾವು ಬೈ ಮಾಡ್ತೀವಿ. ನಾವು ಬೈ ಮಾಡಿದ್ಮೇಲೆ ಆಸ್ ಎ ಟ್ರೇಡರ್ ಆಗಿ ನೀವು ಬೈ ಮಾಡ್ತೀರಿ ಅನ್ಕೊಳ್ಳಿ, ನಿಮ್ಗೊಂದು ಟ್ರೇಡಿಂಗ್ ಅಕೌಂಟ್ ಅಂತ ಇರುತ್ತೆ, ರೈಟ್? ಸೊ ಆ ಒಂದು ಟ್ರೇಡಿಂಗ್ ಅಕೌಂಟ್ ಏನಾಗುತ್ತೆ, ಸೊ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಲ್ಲಿ ನಿಮ್ಗೆ ಇರುತ್ತೆ. ಈ ಒಂದು ಸೆಷನ್ ಅಲ್ಲಿ ನಿಮ್ಗೆ ಫಸ್ಟ್ ಮಾರ್ಕೆಟ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ನಿಮ್ಗೆ ಸೊ ವಾಟ್ ಇಸ್ ದ ರೂಲ್ಸ್, ಏನ್ ಆಗ್ತಾ ಇದೆ ಅಂತ ನೋಡೋಣ. ನೋಡಿ, ಫಸ್ಟ್ ನಾವು ನೋಡ್ಬೇಕಾದ್ರೆ ನೀವೊಬ್ರು ಟ್ರೇಡರ್ ಅಂತ ಅನ್ಕೊಳ್ಳಿ. ಸೊ ಆಸ್ ಅ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಒಂದು ಅಮೌಂಟ್ ಅಂತ ಇದೆ, ಸೊ ಒಂದು ಟ್ರೇಡಿಂಗ್ ಮಾಡ್ತಾ ಇರ್ತೀರಾ. ಆಗ ನಿಮ್ಗೊಂದು ಟ್ರೇಡಿಂಗ್ ಅಕೌಂಟ್ ಅಂತ ಬೇಕು, ರೈಟ್? ಸೊ ಜೊತೆಗೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತೆ ಡಿಮ್ಯಾಟ್ ನ ಲಿಂಕ್ ಆಗಿರುತ್ತೆ. ನೀವೇನಾದ್ರೂ ಒಂದು ಸ್ಟಾಕ್ಸ್ ನ ಬೈ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ನೀವು ಇದ್ರ ಮುಖಾಂತರನೇ ಮಾಡ್ಬೇಕು. ಸೊ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಥಿಂಗ್ ಬಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೇಗೆ ನೀವು ಫಂಡ್ ನ ಇಟ್ಕೊಂಡಿರ್ತೀರಾ, ಸೊ ಫಂಡ್ ನ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ ಹಣನ, ಹಾಗೆ ನಾವು ಡಿಮ್ಯಾಟ್ ಅಲ್ಲಿ ನೀವು ಬೈ ಮಾಡಿರುವಂತಹ ಶೇರ್ಸ್ ನ ಬೈ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾವು ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ, ಸಿಂಪಲ್ ಆಗಿ, ರೈಟ್? ಸೊ ತುಂಬಾ ಡೀಪ್ ಆಗಿ ಹೋಗ್ಬೇಡಿ. ಸೊ ನಮ್ಗೆ ಈಗ ಸೊ ಬ್ರೀಫ್ ಆಗಿ ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕೋ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಸೊ ಮುಂದಿನ ವಿಡಿಯೋಸ್ ಅಲ್ಲಿ ನಿಮ್ಗೆ ಬರೀ ಡಿಮ್ಯಾಟ್ ಅಂದ್ರೆ ಏನು, ಸೊ ಮಾರ್ಕೆಟ್ ಅಂದ್ರೆ ಏನು, ಅದೆಲ್ಲ ಇಂಡಿವಿಜುವಲ್ ಆಗಿ ನಾನು ಹೇಳ್ಕೊಡಕ್ ಹೋಗ್ತೀನಿ. ಸೊ ಇವತ್ತು ನಮ್ಗೆ ಮೇಜರ್ ಪಾಯಿಂಟ್ ಇರೋದ್ರಿಂದ ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್ ಇದೆ, ಅವ್ರ ಫಂಡ್ ಅಲ್ಲಿ ಆಗ್ಲಿ ಸೊ ಏನ್ ಆಗ್ತಾ ಇದೆ, ವಾಟ್ ಇಸ್ ದ ಮಾರ್ಜಿನ್, ನನ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ಸೊ ಟ್ರೇಡಿಂಗ್ ಮಾಡ್ತಾ ಇದೀನಿ, ಟ್ರೇಡರ್ಸ್ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತೆಲ್ಲ ಕೆಲವೊಂದು ಡೌಟ್ಸ್ ಇತ್ತಲ್ಲ, ಅದನ್ನ ಕ್ಲಾರಿಫೈ ಮಾಡಕ್ ಹೋಗ್ತಾ ಇದೀನಿ. ಸೊ ಫ್ರೆಂಡ್ಸ್, ಅಂದ್ರೆ ಟ್ರೇಡಿಂಗ್ ಅಂದಾಗ ನಮ್ಗೆ ಡಿಮ್ಯಾಟ್ ಅಕೌಂಟ್ ಇರ್ಬೇಕು. ಸೊ ನಾವೇನ್ ಅನ್ಕೊಂಡಿದೀವಿ, ನಾವು ಡೈರೆಕ್ಟ್ ಆಗಿ ಟ್ರೇಡ್ ಮಾಡ್ಬೇಕಾದ್ರೆ NSE ಇಂಡಿಯಾ ಹತ್ರನೇ ನಾವು ಟ್ರೇಡ್ ಮಾಡ್ತಾ ಇದೀವಿ ಅಂತ ನಾವು ಅನ್ಕೊಂಡಿರ್ತೀವಿ. ಇಲ್ಲ, ಸೊ ನಿಮ್ಗೆ ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ, ಅದ್ರ ಮುಖಾಂತರ ನಾವು ಟ್ರೇಡ್ ಮಾಡ್ತೀವಿ. ಆ ಡಿಮ್ಯಾಟ್ ಅಕೌಂಟ್ ನಿಮ್ಗೆ ಯಾರು ಕೊಡ್ತಾರೆ? ಸೊ ಫಾರ್ ಎಕ್ಸಾಂಪಲ್ ನೋಡಿ, ಯಾರೆಲ್ಲ ನೀವು ಇವತ್ತು ಡಿಮ್ಯಾಟ್ ಅಕೌಂಟ್ ಇಟ್ಕೊಂಡಿದ್ದೀರಾ ನಿಮ್ಗಿಂತ ಮೇಲೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಸೆಬಿ ಅಂತ ಒಂದು ರೂಲ್ ಅಂತೂ ಇದೆ, ಸೆಬಿ ಎಕ್ಸ್ಚೇಂಜ್, ಓಕೆ, ಸೆಬಿ ಅಂತ ಕರಿತೀವಿ. ಸೊ ಆ ಒಂದು ಎಕ್ಸ್ಚೇಂಜ್ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ನಾವು ಯಾರು NSE ನ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ. ಈ ಒಂದು ಸೆಬಿ ಅಂಡರ್ ಅಲ್ಲಿ NSDL ಮತ್ತೆ CDSL ಅಂತ ಇರುತ್ತೆ. ಈ ಎರಡನ್ನ ನಾವು ಡಿಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಅಂತ ಕರಿತೀವಿ, ಆಯ್ತಾ? ಡಿಪಾಸಿಟರಿ ಅವರ ಅಂಡರ್ ಅಲ್ಲಿ ನಾವೇನ್ ಮಾಡ್ತೀವಿ, ಸೊ ಸಬ್ ಬ್ರೋಕಿಂಗ್ಸ್ ಎಲ್ಲ ಲೈಸೆನ್ಸ್ ತಗೊಂಡಿರ್ತಾರೆ. ಸೊ ಅವರು ನಮ್ಗೆ ಡಿಮ್ಯಾಟ್ ಅಕೌಂಟ್ ಅಂತ ಒಂದು ಕೊಡ್ತಾರೆ. ಸೊ ಅಲ್ವಾ, ನೋಡಿ, ಸೆಬಿ ಅಂಡರ್ ಅಲ್ಲಿ NSDL ಅಂತ ಇರುತ್ತೆ, NSDL ಮತ್ತೆ CDSL ಅಂತ. ಇವರು NSDL ಏನ್ ವರ್ಕ್ ಮಾಡ್ತಾರೆ ಅಂದ್ರೆ NSE ರಿಲೇಟೆಡ್ ಅಲ್ಲಿ ನೀವು ಯಾವ್ದೇ ಒಂದು ಈಕ್ವಿಟೀಸ್ ನ ಬೈ ಮಾಡಿದ್ರು ಸೆಲ್ ಮಾಡಿದ್ರು, ಸೊ ಫಾರ್ ಎಕ್ಸಾಂಪಲ್ ನೀವು ಬೈ ಮಾಡ್ತೀರಾ ಅನ್ಕೊಳ್ಳಿ, ಫಿಸಿಕಲ್ ಫಾರ್ಮ್ ನಿಂದ ಸೊ ಅದು ಕನ್ವರ್ಟ್ ಮಾಡಿ ನಿಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡೋದು, ಆ ತರ ಕ್ಲಿಯರಿಂಗ್ ಕಾರ್ಪೊರೇಷನ್ ಮುಖಾಂತರ ನಿಮ್ಗೆ NSE ಗೆ ಸಂಬಂಧಪಟ್ಟಿದ್ದು NSDL. CDSL ಅಂದ್ರೆ BSE ಇಂಡಿಯಾಗೆ ಸಂಬಂಧಪಟ್ಟಿದ್ದು BSE. ಸೊ ಎರಡು ಒಂದೇನೆ, ಓಕೆನಾ? ಸೊ ಬೇರೆ ಬೇರೆ, BSE ಎಕ್ಸ್ಚೇಂಜ್ ಬೇರೆ, NSE ಎಕ್ಸ್ಚೇಂಜ್ ಬೇರೆ. ಎರಡು ಡಿಪಾಸಿಟರಿ ಇದೆ ನಮ್ಮ ಇಂಡಿಯಾದಲ್ಲಿ ಮೇಜರ್ ಆಗಿ. ಸೊ ಈ ಎರಡು ಡಿಪಾಸಿಟರಿಯಲ್ಲಿ ನಾವು ಒಂದು ಶೇರ್ಸ್ ನ ತಗೊಂಡ್ಮೇಲೆ ಅವರು ನಿಮ್ ಹೆಸರಿಗೆ ಆ ಶೇರ್ ನ ಅಲಾಟ್ ಮಾಡೋದಾಗ್ಲಿ, ಬೈ ಮಾಡೋದು, ಸೆಲ್ ಮಾಡೋದು, ಅದೆಲ್ಲ ಪ್ರೊಸೆಸ್ ನ ಅವರು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತಾರೆ. ಸೊ ಈ ಒಂದು ಎರಡು ಡಿಪಾಸಿಟರಿ ಅವ್ರು ಏನ್ ಮಾಡ್ತಾರೆ, ನಮಗೆ ಒಂದು DP ಅಕೌಂಟ್, ಸೊ ಇವ್ರದ್ದು DP ಅಕೌಂಟ್ ಅಂತ ಕರಿತೀವಿ. ಇವ್ರ ಅಂಡರ್ ಅಲ್ಲಿ ನಮಗೆ ಒಂದು ಡಿಮ್ಯಾಟ್ ಅಕೌಂಟ್ ನ ಮಾಡ್ಕೊಟ್ಟಿರ್ತಾರೆ. ಸೊ ಆ ಡಿಮ್ಯಾಟ್ ಅಕೌಂಟ್ ಗೆ ಏನು ಕ್ಲೈಂಟ್ ಕೋಡ್ ಇದೆ, ನೀವೆಲ್ಲ ಯೂಸ್ ಮಾಡ್ತಾ ಇದ್ರೆ ಟ್ರೇಡ್ ಮಾಡ್ಬೇಕಂದ್ರೆ ನಿಮ್ಮ ನೇಮ್ ಆಗ್ಲಿ ಒಂದು ಕೋಡ್ ಇರುತ್ತೆ, ಇಟ್ಸ್ ಕಾಲ್ಡ್ ಡಿಮ್ಯಾಟ್ ಅಕೌಂಟ್. ಆ ಒಂದು ಪ್ರೊಸೆಸ್ ಅಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ವಿ ಇಷ್ಟು ದಿವಸ, ರೈಟ್? ಸೊ ನೋಡೋಣ. ಫಾರ್ ಎಕ್ಸಾಂಪಲ್ ಇದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ಸೊ ಯೂಶುವಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಇಷ್ಟು ದಿವಸ ನೀವೆಲ್ಲ ಒಂದು ಟ್ರೇಡ್ ಅಂತ ಮಾಡ್ತಾ ಇದ್ವಿ. ಸೊ ಟ್ರೇಡ್ ಮಾಡ್ಬೇಕಾದ್ರೆ ಮಾರ್ಜಿನ್ ಪಾರ್ಟ್ ಯಾಕೆ ಬಂತು, ಸೊ ಏನಾಯ್ತು ಅಂತ ಇವಾಗ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನೀವು ಏನಾದ್ರು ಟ್ರೇಡ್ ಮಾಡ್ಬೇಕಾದ್ರೆ ಮುಂಚೆ ಎಲ್ಲ ಮಾರ್ಜಿನ್ ಕೊಡ್ತಾ ಇದ್ರು, ಕರೆಕ್ಟಾ? ಸೊ ಯಾಕೆ ಹೆಂಗ್ ಕೊಡ್ತಾ ಇದ್ರು, ಯಾವ ಪ್ರೋಸೆಸ್ ಮೇಲೆ ಕೊಡ್ತಾ ಇದ್ರು ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಒಂದು ಈಕ್ವಿಟಿನ ಬೈ ಮಾಡ್ಬೇಕು ಅಂತಿದ್ರೆ, ಒಂದು ಸರಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡಿದ ತಕ್ಷಣ ಒಂದು ಈಕ್ವಿಟಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೇನ್ ಸೆಗ್ಮೆಂಟ್ ಇದೆ, ಒಂದು ಈಕ್ವಿಟಿ ಇರ್ಬೋದು,
ಅಥವಾ ಫ್ಯೂಚರ್ಸ್ ಅಂತ ಡಿರೈವೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಅದರಲ್ಲಿ ಏನೇನ್ ಬರುತ್ತೆ? ಸೊ ಫ್ಯೂಚರ್ ಅಂಡ್ ಆಪ್ಷನ್ಸ್, ಕರೆಕ್ಟ್ ಅಲ್ವಾ? ಡಿಫ್ರೆಂಟ್ ಸೆಗ್ಮೆಂಟ್ ಇದೆ ಮಾರ್ಕೆಟ್ ಅಲ್ಲಿ. ನಾವು ಸ್ಟಾಕ್ಸ್ ಅಲ್ಲಿ ಫಸ್ಟ್ ಒಂದು ಬಂದು ಈಕ್ವಿಟಿ, ಇನ್ನೊಂದು ಎಫ್ ಅಂಡ್ ಸೆಗ್ಮೆಂಟ್ ಅಂತ ಕರಿತೀವಿ, ಎಫ್ ಅಂಡ್. ಸೊ ಎಫ್ ಅಂಡ್ ಅಲ್ಲಿ ಏನ್ ಬರುತ್ತೆ? ಫ್ಯೂಚರ್ ಮತ್ತೆ ಆಪ್ಷನ್ಸ್. ಸಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಜನರಲ್ ಆಗಿ ₹1,00,000 ನೀವು ಏನಾದ್ರು ಶೇರ್ ಬೈ ಮಾಡ್ತೀರಾ ಅನ್ಕೊಳ್ಳಿ. ₹1,00,000 ಶೇರ್ ನ ಬೈ ಮಾಡಿದ್ರೆ ಕೆಲವೊಬ್ರು ಏನ್ ಮಾಡ್ತಾ ಇದ್ವಿ, ಸೊ ₹1,00,000 ಶೇರ್ ಬೈ ಮಾಡೋದಕ್ಕೆ ಸಮ್ ಮಾರ್ಜಿನ್ ಅಮೌಂಟ್ ನ ಯೂಸ್ ಮಾಡ್ಕೊಳ್ತಾ ಇದ್ವಿ. ಜೊತೆಗೆ ₹1,00,000 ನಿಮ್ಮ ಅಕೌಂಟ್ ಅಲ್ಲಿ ನೀವು ಬೈ ಮಾಡಿದ್ರೆ ನಿಮ್ಗೆ ಎಫ್ ಅಂಡ್ ಟ್ರೇಡ್ ಮಾಡೋದಕ್ಕೂ ಅಲೋ ಮಾಡ್ತಾ ಇದ್ರು ಮುಂಚೆ ಎಲ್ಲ, ರೈಟ್? ಈಗಲೂ ಅಲೋ ಮಾಡ್ತಾ ಇದಾರೆ. ಹೇಗೆ ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಅಲೋ ಮಾಡ್ತಾ ಇದ್ರು? ಸಿಂಪಲ್ ನೋಡಿ, ನಿಮ್ಮ ಹತ್ರ ₹1,00,000 ಇದೆ ಅಂತ ಅನ್ಕೊಳ್ಳಿ. ₹1,00,000 ವರ್ತಿದೆ ಅಂದ್ರೆ ಅದ್ರ ಮೇಲೆ ನಾವು ಲೋನ್ ಅಂತ ಕೊಡ್ತಾ ಇದ್ರು. ಸೊ ಫಾರ್ ಎಕ್ಸಾಂಪಲ್ ಇಷ್ಟು ದಿವಸ ನೀವು ಟ್ರೇಡ್ ಮಾಡ್ಬೇಕಾದ್ರೆ ಮುಂಚೆ ಎಲ್ಲ ಒಂದು ರೂಲ್ ಅಂತ ಇತ್ತು. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ, ಇಲ್ಲಿ ಡಿಪಿ ಅಕೌಂಟ್ ಸೊ ಬೇರೆ ಇದೆ, ಡಿಪಿ ಅಕೌಂಟ್. ಓಕೆ, ಅದಾದ್ಮೇಲೆ ಕ್ಲಿಯರಿಂಗ್ ಮೆಂಬರ್ಸ್ ಅಂತ ಹೇಳ್ತಾರೆ. ಓಕೆ, ಇದು ಯಾರು? NSDL, CDSL. ಓಕೆ, ಇಷ್ಟು ದಿವಸ ನೀವ್ ಏನ್ ಮಾಡ್ತಾ ಇದ್ರಿ, ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನೀವು 1,00,000 ನ ಬೈ ಮಾಡಿದ್ರೆ ಸೊ ನಿಮ್ಗೆ ಏನಾಗ್ತಾ ಇತ್ತು, ಈ ಒಂದು ರೈಟ್ಸ್ ಏನಾಗ್ತಾ ಇತ್ತು, ಇಲ್ಲಿ ಯಾರು ಇತ್ತಲ್ಲ ಡಿಪಿ ಅಕೌಂಟ್, ಇಲ್ಲಿ ಇದೆಯಲ್ಲ. ಫಾರ್ ಎಕ್ಸಾಂಪಲ್ ಕೆಲವೊಂದು ಬ್ರೋಕಿಂಗ್ ಫರ್ಮ್ ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲಿ ಟಾಪ್ ಬ್ರೋಕಿಂಗ್ ಫರ್ಮ್ಸ್ ಎಷ್ಟೊಂದಿದೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರೋದಾದ್ರೆ ಸೊ ಜನರಲ್ ಆಗಿ ಒಂದು ಏಂಜಲ್ ಬ್ರೋಕಿಂಗ್ ಇರ್ಬೋದು, ಮೋತಿಲಾಲ್ ಇರ್ಬೋದು, ಟ್ರೇಡ್ ಬುಲ್ಸ್, ಇದೆಲ್ಲ ಒಂದು ಡಿಪಿ ಅಕೌಂಟ್ಸ್ ನ ಹೋಲ್ಡ್ ಇಟ್ಕೊಂಡಿರ್ತಾರೆ ಕೆಲವೊಂದು. ಸೊ ನಮ್ ಇಂಡಿಯಾದಲ್ಲಿ ಟಾಪ್ ಕಂಪನೀಸ್ ಎಷ್ಟೊಂದಿದೆ. ಸೊ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ನಾನು ನೋಡಕ್ಕಾಗುತ್ತೆ. ಅವ್ರ ಹತ್ರ ಡಿಪಿ ಅಕೌಂಟ್ ಅಂತ ಇರ್ತಾ ಇತ್ತು. ಸೊ ಅವರು ಕ್ಲಿಯರಿಂಗ್ ಮೆಂಬರ್ ಹತ್ರ ಮಾತಾಡ್ಕೊಳ್ತಾ ಇದ್ರು. ಸೊ ನಿಮ್ಗೆ ಏನಾಗ್ತಾ ಇತ್ತು, ನೀವು ಒಂದ್ಸರಿ ಶೇರ್ಸ್ ನ ಬೈ ಮಾಡಿದ ತಕ್ಷಣ ಸೊ ಆ ಒಂದು ಆರ್ಡರ್ ನ ಇವ್ರು ತಗೊಂಡು ಇವ್ರ ಮುಖಾಂತರ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತಾ ಇದ್ರು. ಸೊ ಈಗ ಏನಾಗಿದೆ, ಸೊ ವಾಟ್ ಇಸ್ ದ ಪ್ರೊಸೀಜರ್? ಇದರಿಂದ ಏನಿತ್ತು? ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಹತ್ರ ₹1,00,000 ಇದೆ ಅನ್ಕೊಳ್ಳಿ. ನೀವು ಇವ್ರ ಹತ್ರ ಪ್ಲೆಡ್ಜ್ ಅಂತ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಹೌಸ್ ಇದೆ ಅನ್ಕೊಳ್ಳಿ. ಹೌಸ್ ₹1 crore ಹೌಸ್ ಇದೆ ಅಂದ್ರೆ ನೀವು ಅದನ್ನ ಬ್ಯಾಂಕ್ ಅಲ್ಲಿ ಇಟ್ರೆ ಲೋನ್ ಏನ್ ಕೊಡ್ತಾರೆ? 1 crore ಕೊಡ್ತಾರಾ? ಇಲ್ಲ, ಅಟ್ಲೀಸ್ಟ್ 70%, 80% ಆತರ ನಿಮ್ಗೆ ಎಷ್ಟೋ ಒಂದು ಅಮೌಂಟ್ ನ ನಿಮ್ಗೆ ಬೇಕು ಅಂದಾಗ ಸೊ ನಿಮ್ಗೆ ಲೋನ್ ಅಂತ ಕೊಡ್ತಾರೆ. ಇಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಫಾರ್ಮಲ್ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಡಿಮ್ಯಾಟ್ ನೀವು ಓಪನ್ ಮಾಡಿದ್ಮೇಲೆ ಶೇರ್ಸ್ ನ ಬೈ ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ಅದು ಯಾರು ಡಿಪಿ ಅಕೌಂಟ್ ಹೋಗ್ತಾ ಇತ್ತು. ಸೊ ಯಾರ ಹೆಸರಲ್ಲಿ ಇರುತ್ತೆ ಡಿಪಿ ಅಕೌಂಟ್? ನಿಮ್ಮ ಹೆಸರಲ್ಲಿ ಬರೀ ಡಿಮ್ಯಾಟ್ ಇರುತ್ತೆ ಅಷ್ಟೇನೆ. ನಿಮ್ಮ ಒಂದು ಶೇರ್ಸ್ ನ ಹೋಲ್ಡಿಂಗ್ಸ್ ಎಲ್ಲ ಯಾರ ಹತ್ರ ಇತ್ತು? ಡಿಪಿ ಅಕೌಂಟ್ ಅಂತ ಇತ್ತಲ್ಲ, ಅವ್ರ ಹತ್ರ ಅಥಾರಿಟಿ ಅಂತ ಇರ್ತಾ ಇತ್ತು. ಅವರು ಇವ್ರ ಹತ್ರ ಮರ್ಜ್ ಮಾಡಿ ಸೊ ಅವರು ಸೆಟಲ್ಮೆಂಟ್ ಎಲ್ಲ ಮಾಡ್ಕೊಳ್ತಾ ಇದ್ರು. ನಿಮ್ಗೆ ಏನ್ ಮಾಡ್ತಾ ಇದ್ರು, ನೀವು ಈ ಒಂದು ಡಿಮ್ಯಾಟ್ ಅಕೌಂಟ್ ನ, ಈ ಡಿಪಿ ಅಕೌಂಟ್ ಯಾರ ಹತ್ರ ಇದೆ, ನಿಮ್ಮ ಸ್ಟಾಕ್ ಬ್ರೋಕರ್ ಯಾರಿದ್ದಾರೆ ಅವರು ನೀವೇನ್ ಕೊಟ್ಟಿರ್ತೀರಾ ನಿಮ್ಮ ರೈಟ್ಸ್ ನ, ಅವಾಗ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಜನರಲ್ ಆಗಿ ₹1,00,000 ಶೇರ್ಗೆ ಒಂದು 80% ಅಮೌಂಟ್ ನ ನಿಮ್ಗೆ ರಿಲೀಸ್ ಮಾಡ್ತಾ ಇದ್ರು. ಒಂದೊಂದು ಬ್ರೋಕಿಂಗ್ ಫರ್ಮ್ ಒಂದೊಂದ್ ತರ, ಒಂದೊಂದು ಸ್ಟಾಕ್ ಮೇಲೂ ಡಿಪೆಂಡ್ ಆಗುತ್ತೆ. ಒಂದೊಂದು ಸ್ಟಾಕ್ ಗೆ ಫಾರ್ ಎಕ್ಸಾಂಪಲ್ 80% ಕೊಡೋರು, ಒಂದು ಸ್ಟಾಕ್ ಗೆ 50% ಕೊಡೋರು. ಸೊ ಅದು ಡಿಪೆಂಡ್ಸ್ ಆನ್ ಸ್ಟಾಕ್ಸ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಎಲ್ಲಾ ಬ್ಯಾಂಕ್ ಅಲ್ಲೂ ಎಲ್ಲಾ ಒಂದು ಪ್ರಾಪರ್ಟಿಗೂ ಸೇಮ್ ಅಮೌಂಟ್ ನ ನಿಮ್ಗೆ ರಿಟರ್ನ್ ಕೊಡಲ್ಲ ಅಲ್ವಾ? ಸೊ ಲೋನ್ ಕೊಡಲ್ಲ. ಹಾಗೇನೆ ಈ ಒಂದು ಪ್ರೋಸೆಸ್ ಇತ್ತು. ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ಮಾಡ್ತಾ ಇದ್ರು. ಸೊ ಅವಾಗ ಏನ್ ಮಾಡ್ತಾ ಇದ್ರಿ, ನೀವೆಲ್ಲ ಟ್ರೇಡ್ ಅಂತ ಮಾಡ್ಕೊಳ್ತಾ ಇದ್ರಿ. ಸೊ ಫ್ಯೂಚರ್ಸ್ ಅಲ್ಲೂ ಮಾಡ್ಬೋದು. ಇದು ಒಂದು ಕಾನ್ಸೆಪ್ಟ್, ರೈಟ್? ಸೆಕೆಂಡ್ ನೋಡಿ, ಈಗ ಡೈರೆಕ್ಟ್ ಆಗಿ ಈ ಒಂದು ಪ್ರೊಸೀಜರ್ ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಕೆಲವರಿಗೆ ಅರ್ಥ ಆಗ್ತಾ ಇರುತ್ತೆ. ರೀಸೆಂಟ್ ಆಗಿ ಒಂದು ಸಖತ್ ದೊಡ್ಡ ಬ್ರೋಕಿಂಗ್ ಫರ್ಮ್ ಏನ್ ಮಾಡ್ತಾವ್, ಯಾರೆಲ್ಲ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅವ್ರವ್ರ ಅಕೌಂಟ್ ಅಲ್ಲಿ ಏನೆಲ್ಲ ಅಕೌಂಟ್ಸ್ ಅಲ್ಲಿ ಒಂದು ಶೇರ್ಸ್ ಇತ್ತು, ಆ ಶೇರ್ಸ್ ನ ಅವ್ರು ಮರ್ಜ್ ಮಾಡಿ ಬೇರೆ ಏನೋ ಮ್ಯಾನಿಪುಲೇಟ್ ಆಯ್ತು ಅಂತ ನಾವೆಲ್ಲ ಈಗ ರೀಸೆಂಟ್ ಆಗಿ ಕೇಳ್ಪಟ್ವಿ ಅಲ್ವಾ? ಸೊ ಅವಾಗ ಏನ್ ಮಾಡಿದ್ರು ಸೆಬಿ ಅವರು, ಸೊ ಇನ್ವೆಸ್ಟರ್ಸ್ ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಹೊಸ ಮೆಥಡ್ ತಂದ್ರು. ಡೈರೆಕ್ಟ್ ಆಗಿ ಯಾರೆಲ್ಲ ಇದಾರೆ ಇವರು, ನಾವು ಡೈರೆಕ್ಟ್ ಆಗಿ ಇವ್ರ ಹತ್ರ ಹೇಗ್ ಮೀಟ್ ಮಾಡ್ಬೇಕು ಅಂತ, ಅದಕ್ಕೆ ಒಂದು ಟಿ-ಪಿನ್ ಅಂತ ಒಂದು ಸೆಕ್ಯೂರಿಟಿ ತಗೊಂಡ್ ಬಂದಿದ್ರು. ಟಿ-ಪಿನ್, ಓಕೆ? ಸೊ ಅದೆಷ್ಟು ನಿಮಗೆ ಗೊತ್ತಿದೆ. ಆ ಟಿ-ಪಿನ್ ನ ಎಲ್ಲೇ ನೀವು ನೋಡ್ಬೇಕು ಅಂತ ನಾನು ಅಲ್ಲಿ ತೋರಿಸ್ಕೊಡ್ತೀನಿ. ಟಿ-ಪಿನ್ ಸೊ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಸೆಕ್ಯೂರಿಟಿ ಅಂದ್ರೆ ನಿಮ್ಮ ಒಂದು ಸ್ಟಾಕ್ಸ್ ನ ನಿಮ್ಮ ಒಂದು ಪರ್ಮಿಷನ್ ಇಲ್ದಿರಾ ಯಾರೇ ಒಬ್ರು ಸೇಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಇದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ಡಿಪಿ ಅಕೌಂಟ್ ಹತ್ರ ನೀವು ಅವ್ರಿಗೆ ರೈಟ್ಸ್ ಕೊಟ್ಟಿರೋದ್ರಿಂದ ಅವ್ರು ಯಾವಾಗ ಬೇಕಾದ್ರೂ ಅವರು ನಿಮ್ಮ ಒಂದು ಸ್ಟಾಕ್ಸ್ ನ ಕೆಲವೊಂದು ಇನ್ಫಾರ್ಮೇಶನ್ ಸೆಲ್ ಮಾಡೋ ಅವಕಾಶ ಇತ್ತು. ಜೊತೆಗೆ ಯಾರೆಲ್ಲ ಈಕ್ವಿಟಿ ತಗೊಂಡಿದ್ರೆ ಕೆಲವೊಂದು ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಬೆನಿಫಿಟ್ಸ್ ಇನ್ ದ ಸೆನ್ಸ್ ಡಿವಿಡೆಂಟ್ ಇರ್ಬೋದು, ಬೋನಸ್ ಇರ್ಬೋದು. ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಸರ್ ನನ್ನ ಅಕೌಂಟ್ ಅಲ್ಲಿ ಶೇರ್ಸ್ ಇದೆ, ನನ್ನ ಫ್ರೆಂಡ್ಸ್ ಗೆಲ್ಲ ಇದ್ರಲ್ಲಿ ಬೋನಸ್ ಬಂದಿದೆ, ಡಿವಿಡೆಂಟ್ ಬಂದಿದೆ, ನನ್ಗೆ ಯಾಕೋ ಕ್ರೆಡಿಟ್ ಆಗಿಲ್ವಲ್ಲ ಅಕೌಂಟ್? ಬಿಕಾಸ್ ನೋಡಿ, ನೀವು ಇಲ್ಲಿ ಪ್ಲೆಡ್ಜ್ ಮಾಡಿದ್ರಿ ಅಲ್ವಾ, ಇವ್ರ ಹತ್ರ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ ನಿಮ್ ಹತ್ರ 1 crore ಪ್ರಾಪರ್ಟಿ ಇದೆ ಅನ್ಕೊಳ್ಳಿ, ನಿಮ್ ಫ್ರೆಂಡ್ ಯಾರೋ ನೋಡ್ಕೊ ಅಂತ ಹೇಳಿರ್ತೀರಾ, ನೀವೆಲ್ಲೋ ಬೇರೆ ಕಡೆ ಇದ್ದೀರಾ, ಪ್ರಾಪರ್ಟಿ ಇಲ್ಲಿದೆ, ಅವ್ರು ಜಸ್ಟ್ ನೋಡ್ಕೊಳ್ತಾ ಇದಾರೆ ಅಂದ್ರೆ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ, ಇದರಿಂದ ಎವ್ರಿ ಇಯರ್ ನಿಮ್ಗೆ ಒಂದು 1 lakh ಇನ್ಕಮ್ ಬರ್ತಾ ಇದೆ. ಇವ್ರು ಏನ್ ಮಾಡಿದ್ರಿ, ಈಗ ಸ್ವಲ್ಪ ಜಾಸ್ತಿ ಮಾಡಿದ್ರು 1.2 lakh. ಆದ್ರೆ ನಿಮ್ಗೆ ನಾವು ಗೊತ್ತಾಗ್ತಾ ಇಲ್ವಲ್ಲ, ಇವ್ರ ಅಂಡರ್ ಅಲ್ಲಿ ಇರೋದ್ರಿಂದ ಎಕ್ಸ್ಟ್ರಾ 20,000 ಏನಾಗ್ತಾ ಇತ್ತು, ಅವ್ರಿಗೆ ಹೋಗೋ ಚಾನ್ಸಸ್ ಇರ್ತಾ ಇತ್ತು. ಸೊ ಎಷ್ಟೋ ನನಗೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಆ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡೋದಕ್ಕೆ ಸೊ ಇವ್ರು ಏನ್ ಮಾಡಿದ್ರು, ಈಗ ಟಿ-ಪಿನ್ ಅಂತ ಮಾಡಿದ್ರು. ಜೊತೆಗೆ ಈಗ ಅವರು ಹೊಸದಾಗಿ ಒಂದು ರೂಲ್ ಮಾಡಿದ್ದಾರೆ, ಯಾರಿಗೆಲ್ಲ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಮಾರ್ಜಿನ್ ರಿಕ್ವೈರ್ಡ್ ಇದೆಯೋ
ಅವ್ರಿಗೆ ಡೈರೆಕ್ಟ್ ಆಗಿ ನೀವು ನಮ್ಮ ಹತ್ರನೇ ಪ್ಲೆಡ್ಜ್ ಮಾಡಿ ಅಂತ ಹೊಸದಾಗಿ ಕೊಟ್ಟಿದ್ದಾರೆ. ಯಾರ ಹತ್ರ? DP ಅಕೌಂಟ್ ಅಥವಾ ಇವ್ರ ಹತ್ರ. ಸೊ ಅದಕ್ಕೆ ಏನ್ ಪ್ರೊಸೆಸ್? ನಿಮ್ಮ ಸ್ಟಾಕ್ ಬ್ರೋಕರ್ ಹತ್ರ ನೀವು ಕಾಲ್ ಮಾಡಿದಾಗ ನಿಮ್ಗೊಂದು ಮೇಲ್ ಮಾಡ್ತಾರೆ, ಒಂದು OTP ಕೊಡ್ತಾರೆ. ಆ ಒಂದು OTP ನೀವು ಹೇಳಿದ್ರೆ ಸೊ ನಿಮ್ದು ಡೈರೆಕ್ಟ್ ಆಗಿ ಇಲ್ಲಿ ಪ್ಲೆಡ್ಜ್ ಆಗುತ್ತೆ, ನೀವು ಆ ಮಾರ್ಜಿನ್ ಗೆ ಎನೇಬಲ್ ಆಗ್ತೀರಾ. ಇದು ಒಂದ್ ಪಾರ್ಟ್. ಓಕೆನಾ? ಸೆಕೆಂಡ್, ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಇದರಿಂದ? ವಾಟ್ ಇಸ್ ಅಡ್ವಾಂಟೇಜ್? ಆಸ್ ಎ ಟ್ರೇಡರ್ ಆಗಿ ನಿಮ್ಗೆ ಏನಾದ್ರು ತೊಂದರೆ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ಎಲ್ಲರೂ ಹೇಳ್ತಾ ಇದ್ರು ಸರ್ ನಾನು F&O ಟ್ರೇಡ್ ಮಾಡ್ತಾ ಇದೀನಿ, ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೀನಿ, ನನ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಸೊ ನಾನೇನ್ ಹೇಳ್ತಾ ಇದೀನಿ, ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅವರು ಇವಾಗ ಹೊಸ ರೂಲ್ಸ್ ಏನ್ ತಗೊಂಡ್ಬಂದಿದ್ದಾರೆ, ಮೇಜರ್ ಆಗಿ ಅದು ಈಕ್ವಿಟಿ ಅವರಿಗೆ ಎಫೆಕ್ಟ್ ಆಗ್ತಾ ಇರೋದು. ಈಕ್ವಿಟಿ ಅವರಿಗೆ ಸೊ ಫಸ್ಟ್ ನೋಡ್ಕೊಳ್ಳೋಣ ಈಕ್ವಿಟಿ ಅಂದ್ರೆ ಏನು, ಸೊ ಆ ಒಂದು ಎಫೆಕ್ಟ್ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಆ ಎಫೆಕ್ಟ್ ಏನಾಗ್ತಾ ಇದೆ ಅಂತ ಸೊ ಫಸ್ಟ್ ಗೆ ನಾವು ನೋಡೋದಾದ್ರೆ ಜನರಲ್ ಆಗಿ ನೋಡಿ, ಜನರಲ್ ಆಗಿ ನಾವೇನಾದ್ರೂ ಒಂದು ಈಕ್ವಿಟಿನ ನೀವು ತಗೊಳ್ಬೇಕು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಮುಂಚೆ ಹೇಗಿತ್ತು ಪ್ರೋಸೆಸ್ ಅಂತ ಫಸ್ಟ್ ತಿಳ್ಕೊಳ್ಳೋಣ, ಹೊಸ ಪ್ರೋಸೆಸ್ ಏನಾಗಿದೆ ಅಂತ. ರೈಟ್? ಸೊ ಮುಂಚೆ ಏನಾಗಿತ್ತು ಅಂದ್ರೆ ಪ್ರೋಸೆಸ್ ಅಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಓಲ್ಡ್ ಪ್ರೋಸೆಸ್ ಏನಿತ್ತು, ಫಾರ್ ಎಕ್ಸಾಂಪಲ್ ನೀವೇನಾದ್ರು ಸೊ ಹೇಗೆ ಈಕ್ವಿಟಿ ಅವ್ರಿಗೆ ಮಾತ್ರ ಎಫೆಕ್ಟ್ ಆಗಿದೆ, ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈಕ್ವಿಟಿಯಲ್ಲಿ ನೀವೇನಾದ್ರೂ ಬೈ ಮಾಡ್ಬೇಕು, ಒಂದು 1 ಲಕ್ಷ ರೂಪಾಯಿ ಶೇರ್ ನ ಅನ್ಕೊಳ್ಳಿ, 1 lakh ಶೇರ್ ರುಪೀಸ್ ನೀವು ಬೈ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ನಿಮ್ಮ ಅಕೌಂಟ್ ಅಲ್ಲಿ ಒಂದು 20,000 ಅಂತ ಇದ್ರು. ಓಕೆ, ಸೊ ಬಿಲೋ ದಟ್ 20,000 ಗಿಂತ ಕಡಿಮೆ ಇದ್ರು ನಿಮ್ಗೆ ಅಲೋ ಮಾಡ್ತಾ ಇದ್ರು. ಸೊ ಬಿಕಾಸ್ ಅದು ಯಾರು ಅಲೋ ಮಾಡ್ತಾ ಇದ್ರು? ಬ್ರೋಕರ್ಸ್ ಅಂತ ಕರಿತೀವಿ. ಯಾರು ಸ್ಟಾಕ್ ಬ್ರೋಕಿಂಗ್ ಇದಾರೆ ಅವರು ನಿಮ್ಗೆ ಅಲೋ ಮಾಡ್ಕೊಡ್ತಾ ಇದ್ರು, ನೀವು ಬೈ ಮಾಡ್ಬೋದಾಗಿತ್ತು. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಏನಾದ್ರು ಪ್ರೈಸ್ ನೀವು ತಗೊಂಡ್ಮೇಲೆ ರೈಸ್ ಆಯ್ತು ಅನ್ಕೊಳ್ಳಿ, ಇಟ್ಸ್ ಎ ಗುಡ್. ಸೊ ನಿಮ್ಗೆ ಏನ್ ಮಾಡ್ತಾ ಇದ್ರು? ಬ್ಯಾಲೆನ್ಸ್ ಅಮೌಂಟ್ ಫಾರ್ ಎಕ್ಸಾಂಪಲ್ 1 lakh ಅಲ್ಲಿ 20,000 ತಗೊಂಡು ಬ್ಯಾಲೆನ್ಸ್ 80,000 ಇದೆ ಅನ್ಕೊಳ್ಳಿ, 80,000. ಸೊ 80,000 ರುಪೀಸ್ಗೆ ನಿಮ್ಗೆ ಇಂಟ್ರೆಸ್ಟ್ ಅಂತ ಕಲೆಕ್ಟ್ ಮಾಡ್ತಾ ಇದ್ರು. ಸೊ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ಒಂದೊಂದು ಸ್ಟಾಕ್ ಬ್ರೋಕಿಂಗ್ ಅಲ್ಲಿ ಒಬ್ಬೊಬ್ರು ಯೂಸ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ನಿಮ್ಗೆ 1 lakh ಗೆ 18,000 ರುಪೀಸ್ ಅಂತ ಬರುತ್ತೆ. ಸೊ ಫಾರ್ 1 lakh ಗೆ ನಿಯರ್ಲಿ 18,000 ಅಪ್ರಾಕ್ಸಿಮೇಟ್ ಆಗಿ ಬರುತ್ತೆ, ಬಿಕಾಸ್ 1 lakh ಗೆ. ರೈಟ್? ಸೊ ಇದನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು. ನೀವು ಎಷ್ಟು ದಿವಸ ಬೇಕಾದ್ರೂ ಹೋಲ್ಡಿಂಗ್ ಅಲ್ಲಿ ಇಟ್ಕೊಳ್ಬೇಕಾಗಿತ್ತು. ಬಿಕಾಸ್ ಇಲ್ಲಿ ಏನಾದ್ರು ನೀವು ಫೇಲ್ ಆಯ್ತು ಅಂದ್ರೆ ನಿಮ್ಮ ಹತ್ರ ಅವರು ಪೆನಾಲ್ಟಿ ಕಟ್ಟಿಸ್ಕೊಳ್ತಾ ಇದ್ರು. ಇಲ್ಲ ಅಂದ್ರೆ ಏನೊಂದು NSE ಅವರು ಇದ್ದಾರೆ, ಅವ್ರಿಗೆ ನಿಮ್ಮ ಬ್ರೋಕಿಂಗ್ ಫರ್ಮ್ ಏನಿದೆ, DP ಅಕೌಂಟ್ ಯಾರ ಹೆಸರಲ್ಲಿ ಇದ್ದಾರೆ, ಅವರು ಒಂದು ಕ್ಲಿಯರಿಂಗ್ ಮೆಂಬರ್ಸ್ ಗೆ ರೆಸ್ಪಾನ್ಸ್ ಕೊಡ್ಬೇಕಾಗಿತ್ತು. ಸೊ ಅವಾಗ ಏನ್ ಮಾಡ್ತಾ ಇದ್ರಿ, ನೀವೇನಾದ್ರೂ ಫೇಲ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಅವ್ರು ಏನ್ ಮಾಡ್ತಾ ಇದ್ರು, ಡೈರೆಕ್ಟ್ ಆಗಿ ಕ್ಲೋಸ್ ಮಾಡ್ಬಿಡ್ತಾ ಇದ್ರು. ಇದು ಒನ್ ಪಾರ್ಟ್. ಓಕೆ, ಸೆಕೆಂಡ್ ಪಾರ್ಟ್, ಇದರಿಂದ ಏನಾದ್ರು ಎಫೆಕ್ಟ್ ಆಗಿದ್ಯಾ ನ್ಯೂ ರೂಲ್ಸ್ ಗೆ? ಇಲ್ಲ ಅಂತಾನೆ ಹೇಳ್ತಾ ಇದೀನಿ. ಸೊ ಯಾಕೆ ಹೇಳ್ತಾ ಇದಾರೆ ಅಂದ್ರೆ NSE ಹೇಳ್ತಾ ಇದಾರೆ, ಸೊ ಈಗ ಏನ್ ಹೊಸ ರೂಲ್ಸ್ ಬಂದಿದೆ, ಮಿನಿಮಮ್ 20% ಆದ್ರೂ ನಿಮ್ಮ ಹತ್ರ ಇರ್ಬೇಕು ಅಂತ. ಸೇಮ್ ರೂಲ್ಸ್ ಅಪ್ಲೈ ಆಗ್ತಾ ಇದೆ, ಅದರಲ್ಲಿ ನೀವೇನು ಟೆನ್ಷನ್ ತಗೊಳಂಗಿಲ್ಲ ಈಕ್ವಿಟಿ ಅವರು. ಓಕೆ, 1 lakh ವರ್ತ್ ನೀವು ಬೈ ಮಾಡ್ತೀನಿ ಅಂದ್ರೆ 20% ಆಫ್ ಕ್ಯಾಪಿಟಲ್ ಅಂದ್ರೆ ನಿಮ್ಮ ಹತ್ರ 20,000 ಇದ್ರೆ ಯು ಕ್ಯಾನ್ ಕ್ಯಾರಿ ಆನ್. ಓಕೆ, ನೀವು ತಗೊಳ್ಬಹುದು ಅಂತಾನೆ ಹೇಳ್ತಾ ಇದ್ದಾರೆ. ರೈಟ್? ದಿಸ್ ಒನ್ ರೂಲ್. ಇದ್ರಲ್ಲಿ ಏನಿದೆ ಸ್ಪೆಷಲ್ ಏನಿದೆ ಅಲ್ವಾ? ಸೊ ಈ ಒಂದು ಪಾಯಿಂಟ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರೋದೇ ಈಕ್ವಿಟಿ ಮಾರ್ಕೆಟ್ಗೆ. ಇದು ಒನ್ ಪಾರ್ಟ್. ಓಕೆನಾ? ಇದು ಒನ್ ಪಾರ್ಟ್. ಇದ್ರಲ್ಲಿ ಏನು ಮೇಜರ್ ಚೇಂಜ್ ಇಲ್ಲ. ಹಾಗಾದ್ರೆ ಏನ್ರಲ್ಲಿ ಸೆಕೆಂಡ್ ಪಾರ್ಟ್ ತಿಳ್ಕೊಳ್ಳಿ. ಇಷ್ಟು ದಿವಸ ನಿಮ್ಗೆ ಏನಾದ್ರು ಮಾರ್ಕೆಟ್ ಅಲ್ಲಿ 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಆಲ್ರೆಡಿ ಶೇರ್ಸ್ ನ ನೀವು ಬೈ ಮಾಡಿದ್ದೀರಾ ಅನ್ಕೊಳ್ಳಿ, 1 ಲಕ್ಷ ರೂಪಾಯಿ ಶೇರು. ಈಗ ಏನಾಯ್ತು, 20% ಅಮೌಂಟ್ ನಿಮ್ಮ ಹತ್ರ ಇರ್ಬೇಕು ಅಂತ ಹೇಳಿದ್ರಲ್ಲ, ಸೇಮ್ ಪ್ರೊಸೀಜರ್ ಸೆಲ್ ಮಾಡ್ಬೇಕಾದ್ರೇನು ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ 20,000 ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ಅವಾಗ ಮಾತ್ರನೇ ನೀವು ಸೆಲ್ ಮಾಡಕ್ಕಾಗುತ್ತೆ ಅಂತ ಹೊಸ ರೂಲ್ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಬೈ ಮಾಡ್ಬೇಕಾದ್ರೆ ಕರೆಕ್ಟ್ ನಿಮ್ದೇ ಅಸೆಟ್, ನೀವು ಕಡಿಮೆ ದುಡ್ಡಲ್ಲಾದ್ರೂ ಇಟ್ಕೊಂಡು ಮಿನಿಮಮ್ ಅಮೌಂಟ್ ಅಲ್ಲಿ ಬೈ ಮಾಡ್ತಾ ಇದ್ದೀರಾ. ರೈಟ್? ಸೊ ಆದ್ರೆ ಸೆಲ್ ಮಾಡ್ಬೇಕಾದ್ರೂ ಈಗ ಹೊಸ ರೂಲ್ಸ್ ಏನ್ ಮಾಡ್ತಾ ಇದಾರೆ, ನಿಮ್ಮ ಹತ್ರ 20,000 ರೂಪಾಯಿ ಇದ್ರೆ ಮಾತ್ರ ಸೆಲ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. 1 ಲಕ್ಷ ರೂಪಾಯಿ ನೀವು ಯಾವಾಗೋ ಫಾರ್ ಎಕ್ಸಾಂಪಲ್ ನೋಡಿ, ಈಗ 1st ಸೆಪ್ಟೆಂಬರ್ ನೀವು ಬೈ ಮಾಡಿದ್ರಿ, ನಿಮ್ಮ ಹತ್ರ ಅಕೌಂಟ್ ಅಲ್ಲಿ 20,000 ರೂಪಾಯಿ ಮಿನಿಮಮ್ ಇರ್ಬೇಕು ಸಂಜೆ ಒಳಗಡೆ. ಓಕೆ, ಸೊ ಆ 20,000 ರೂಪಾಯಿ ನೀವು ಬೈ ಮಾಡಿದ್ರಿ. ರೈಟ್? ಕರೆಕ್ಟಾ? ಈಗ ನೆಕ್ಸ್ಟ್ ಅದನ್ನ October 1st ಸೇಲ್ ಮಾಡ್ತಾ ಇದ್ದೀರಾ, October 1st ಗೆ. ಈಗ ಏನಾಗುತ್ತೆ, ನಿಮ್ಮ ಹತ್ರ 20,000 ರೂಪಾಯಿ ಇದ್ರೆ ನೀವು ತಗೊಂಡಿದ್ರಿ, ನಿಮ್ಗೆ ಹಣನೇ ಆಯ್ತಾ 1 lakh. ಈಗ ನೀವೇನ್ ಮಾಡ್ಬೇಕು, ಅದನ್ನ ಸೇಲ್ ಮಾಡ್ಬೇಕಾದ್ರೂ ನಿಮ್ಮ ಓಪನಿಂಗ್ ಬ್ಯಾಲೆನ್ಸ್ ಮಿನಿಮಮ್ 20,000 ರೂಪಾಯಿ ಇಟ್ಕೊಂಡಿರ್ಬೇಕು. ಅದು ಏನು 1 ಲಕ್ಷ ರೂಪಾಯಿ ಸೇಲ್ ಮಾಡ್ತೀನಿ ಅಂದ್ರೆ, ಇನ್ ಕೇಸ್ ನೀವೇನಾದ್ರು ಪ್ರಾಫಿಟ್ ಮಾಡಿದ್ರಿ ಅನ್ಕೊಳ್ಳಿ, ಪ್ರಾಫಿಟ್ 2 lakh ಗೆ ನೀವು ಸೇಲ್ ಮಾಡ್ತಾ ಇದೀರಾ ಅನ್ಕೊಳ್ಳಿ, 2 lakh rupees ವರ್ತ್ ಆಗಿದೆ. ಯಾವಾಗ 1st ಸೆಪ್ಟೆಂಬರ್ ತಗೊಂಡಿದ್ರಿ, ಈಗ October 1st ಗೆ ನಿಮ್ಮ ಅಕೌಂಟ್ ಅಲ್ಲಿ ಆ ಶೇರ್ ವ್ಯಾಲ್ಯೂ 2 lakh rupees ಆಗಿದೆ ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಗೆ 20% ಆಫ್ ಕ್ಯಾಪಿಟಲ್ ಅಂದ್ರೆ ಎಷ್ಟಾಗುತ್ತೆ, 40,000 ನಿಮ್ಮ ಅಕೌಂಟ್ ಅಲ್ಲಿ ಇರಬೇಕು. ಇದನ್ನ ನೀವು ನಿಮ್ಮ ಅಕೌಂಟ್ ಅಲ್ಲಿ ಮೇಂಟೈನ್ ಮಾಡಬೇಕು. ಸೊ ಏನಾಗಲ್ಲ, ಅದಾದ್ಮೇಲೆ 2 days ಆದ್ಮೇಲೆ ಸೆಟ್ಲ್ಮೆಂಟ್ ಆದ್ಮೇಲೆ ನಿಮ್ಮ ಅಕೌಂಟ್ ಬರುತ್ತೆ. ಡೋಂಟ್ ವರಿ, ಆ ಹಣ ಏನು ಅವ್ರು ತಗೊಳ್ಳೋದಿಲ್ಲ. ರೈಟ್? ನಿಮ್ಮ ಹತ್ರ ಇರ್ಬೇಕು ಅಂತ.
ಈ ಒಂದು ಎಫೆಕ್ಟ್ ಯಾರಿಗಾಗುತ್ತೆ? ಸಣ್ಣ ಪುಟ್ಟ ಟ್ರೇಡರ್ಸ್ ಯಾರೆಲ್ಲ ಇದೀವಿ, 50,000 1 ಲಕ್ಷ, ನಿಮ್ಗೆ ಸ್ವಲ್ಪ ಅರೇಂಜ್ ಮಾಡೋದಕ್ಕೆ ಬರ್ಡನ್ ಆದ್ರೂ ಓಕೆ ಅನ್ಸ್ಬೋದು. ಬಟ್ ಯಾರೆಲ್ಲ 1 crore 2 crores ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಬರ್ಡನ್ ಅಂತ ಅನ್ಸುತ್ತೆ. ಸೊ ನಾರ್ಮಲ್ ಆಗಿ ಟ್ರೇಡ್ ಮಾಡ್ತಾ ಇರೋರಿಗೆ ಏನು ಅಂತ ಡಿಫ್ರೆನ್ಸ್ ಅನ್ಸೋದಿಲ್ಲ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಕರೋರ್ಸ್ ಅಲ್ಲಿ ಅಂದ್ರೆ ಇವಾಗ ಒಂದು 1 crore rupeesಗೆ 20% ಅಂದ್ರೆ 20 ಲಕ್ಷ ರೂಪಾಯಿ. ಅದನ್ನ ನೀವು ಯೂಸ್ ಮಾಡಂಗಿಲ್ಲ 3 days, ಅವ್ರು ಇಟ್ಕೊಂಡಿರ್ಬೇಕು, ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದೀನಿ. ದಿಸ್ ಆ ಒನ್ ಪಾರ್ಟ್ ಮೇಜರ್ ಆಗಿ ನಮ್ಗೆ ಈಗ ನೆಕ್ಸ್ಟ್ ಎಫೆಕ್ಟ್ ಆಗ್ತಾ ಇರುವಂತದ್ದು ಇದು ಒಂದು. ಓಕೆ, ಸೆಕೆಂಡ್ ಒನ್. ಮೂರನೇದ್ ನೋಡೋಣ. ಸೊ ಏನು ಇವಾಗ ಹೊಸ ರೂಲ್ಸ್ ಇಂದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಏನು ಕನ್ಫ್ಯೂಷನ್ ಕೊಡ್ತಾ ಇದಾರೆ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಮುಂಚೆ ಎಲ್ಲ ನೀವ್ ಏನಾದ್ರು ತಗೊಂಡ್ರೆ, ಸೊ ಯಾರೆಲ್ಲ ಟ್ರೇಡ್ ಮಾಡ್ತಾ ಇದ್ದೀರಾ ನಿಮ್ಗೆ ತಗೊಂಡ್ಮೇಲೆ ಮಿನಿಮಮ್ ಅಲ್ಲಿ ಸೇಮ್ ಡೇ ನಲ್ಲಿ ನೀವು ಸೇಮ್ ಡೇ ಅಂತ ಕರಿತೀವಿ, ಸೇಮ್ ಡೇ. ಇನ್ ಕೇಸ್ ನೀವು ಸೆಲ್ ಮಾಡ್ತೀರಾ ಅನ್ಕೊಳ್ಳಿ, ಸೆಲ್ ಮಾಡಿದ್ರೆ ಪ್ರಾಫಿಟ್ ನ ಅಥವಾ ನೀವು ಒಂದು ಈಕ್ವಿಟಿನ ಸೆಲ್ ಮಾಡ್ತೀರಾ ಅನ್ಕೊಳ್ಳಿ, ಸೆಲ್ ಮಾಡಿದ್ರೆ ಸೇಮ್ ಡೇ ನೀವು ಅಮೌಂಟ್ ನ ಯೂಸ್ ಮಾಡ್ಕೊಳ್ಬಹುದಾಗಿತ್ತು, ಸೇಮ್ ಡೇ. ಸೊ ನೀವ್ ಯಾವತ್ತು ಸೆಲ್ ಮಾಡ್ತೀರಾ ಸೊ ಅವತ್ತೇ ನೀವು ಆ ಅಮೌಂಟ್ ನ ಯೂಸ್ ಮಾಡ್ಕೊಳ್ಬಹುದಾಗಿತ್ತು. ಈಗ ಏನಾಗ್ತಾ ಇದೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ನೀವು ಅಕ್ಟೋಬರ್ ಫಸ್ಟ್ ಗೆ ಸೊ 2 lakh rupees ವರ್ತ್ ನೀವು ಶೇರ್ ಮಾಡಿದ್ರಿ, ಶೇರ್ ನ ಸೇಲ್ ಮಾಡಿದ್ರಿ, ನಿಮ್ದೇ ಸೆಲ್ ಅದು. ಓಕೆ, ನಿಮ್ದೇ. ಆದ್ರೆ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು 2 days ಸೆಟ್ಲ್ಮೆಂಟ್ ಆಗೋವರೆಗೂ ಅದನ್ನ ಯೂಸ್ ಮಾಡ್ಕೊಳಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವು 2 lakh rupees ಈಗ ಪ್ರೆಸೆಂಟ್ ಏನಿದೆ 2 lakh rupees ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ಬೋದು, ರಿಲಯನ್ಸ್ ಕಂಪನಿಯಲ್ಲಿ ಸೆಲ್ ಮಾಡಿದ್ರಿ ತಕ್ಕಂತ ನೀವೇನ್ ಮಾಡ್ಬೋದು, ಟೈಟಾನ್ ನ ಬೈ ಮಾಡ್ಬೋದಾಗಿತ್ತು, ಟೈಟಾನ್ ಅಥವಾ ACC ಬೈ ಮಾಡೋಕೆ ನೀವು ಅದೇ ದುಡ್ಡಲ್ಲಿ ಯೂಸ್ ಮಾಡ್ಬೋದಾಗಿತ್ತು. ಹೊಸ ರೂಲ್ ಏನ್ ಹೇಳ್ತಾ ಇದ್ರೆ, ಇಲ್ಲ, ನೀವು ಒಂದ್ಸರಿ ಸೇಲ್ ಮಾಡಿದ್ಮೇಲೆ ಇದನ್ನ ಸೆಟಲ್ಮೆಂಟ್ ಅಂತ ಕರಿತೀವಿ. ಯೂಶಲಿ NSE BSE ನಲ್ಲಿ ಸೆಟಲ್ಮೆಂಟ್ ಅಂದ್ರೆ ಟಾಪ್ ಕಂಪನೀಸ್ಗೆ T+2 days ಅಂತ ಕರಿತೀವಿ. T+2 days. ಫಾರ್ ಎಕ್ಸಾಂಪಲ್ ನಾನು ಮಂಡೇ ಬೈ ಮಾಡಿದೆ ಅನ್ಕೊಳ್ಳಿ, ಮಂಡೇ T+2 days ಅಂತ. ಯೂಶಲಿ ಅವತ್ತು ಬೈ ಮಾಡಿದ್ದು ಒಂದು ಡೇ ಕೌಂಟ್ ಆಗುತ್ತೆ. ಸೊ ಮಂಗಳವಾರ ಅಥವಾ ಬುಧವಾರ ನಿಮ್ಗೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಯಾವಾಗ್ಲೂ. ಸೊ ಅದೇ ತರನೇ ಸೆಟಲ್ಮೆಂಟ್ ಆಗಿರೋ ದುಡ್ಡು ನಿಮ್ಗೆ ಮಂಡೇ ಇಂದ ವೆಡ್ನೆಸ್ಡೇ ಆಗುತ್ತೆ. ಅವತ್ತು ನೀವು ಈ ದುಡ್ಡನ್ನ ಯೂಸ್ ಮಾಡ್ಕೊಳ್ಬಹುದು, ವಿಡ್ರಾ ಮಾಡ್ಕೊಳ್ಬಹುದು, ಆರ್ ಬೇರೆ ಸ್ಟಾಕ್ ನ ಬೈ ಮಾಡ್ಕೊಳ್ಬಹುದು. ಸೊ ಅರ್ಥ ಆಗ್ತಾ ಇದೆ ಅಲ್ವಾ? ಇದು ಹೊಸ ರೂಲ್ ಇಂದ ಆಗಿರೋ ಎಫೆಕ್ಟ್. ಓಕೆ, ಸೊ ನಿಮ್ಗೆ ಗೊತ್ತಾಗ್ಲಿ ಅಂತ, ಕ್ಲಿಯರ್ ಅಲ್ವಾ? ಸೊ ದಿಸ್ ಅ ಪಾರ್ಟ್ ಹೇಳ್ಬೇಕಂದ್ರೆ ನೆಕ್ಸ್ಟ್ ಏನಾಗ್ತಾ ಇದೆ ಅಂತ ನೋಡೋಣ. ಯಾರಿಗೆ ಮೇಜರ್ ಆಗಿ ಎಫೆಕ್ಟ್ ಆಗುತ್ತೆ ಅಂದ್ರೆ ನೋಡಿ, ಇದೆಲ್ಲ ಒನ್ ಪಾರ್ಟ್. ಓಕೆ, ಸೊ ಹೀಗೆ ಹೊಸ ರೂಲ್ ಏನ್ ಮಾಡಿದ್ದಾರೆ, ಮುಂಚೆ ಎಲ್ಲ BTST ಅಂತ ಕರಿತಾ ಇದ್ವಿ. BTST ಗೊತ್ತಲ್ವಾ? ಎಷ್ಟು ಜನಕ್ಕೆ ಗೊತ್ತಿದೆ ನೋಡಿ? BTST ಅಂದ್ರೆ ಬೈ ಟುಡೇ ಸೆಲ್ ಟುಮಾರೋ ಅಂತ. ಬೈ ಟುಡೇ ಸೆಲ್ ಟುಮಾರೋ. ಸೊ ಯೂಶಲಿ ಈ ಪ್ರೋಸೆಸ್ ಯಾವಾಗ ಆಗುತ್ತೆ ಜನರಲ್ ಆಗಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ನಾಳೆ ಚೆನ್ನಾಗಿ ರನ್ ಆಗ್ತಾ ಇದೆ ಅನ್ಕೊಳ್ಳಿ, ರಿಲಯನ್ಸ್ ಅನ್ನೋ ಕಂಪನಿ ಎಕ್ಸಾಂಪಲ್. ರಿಲಯನ್ಸ್ ಈಗ ಮಾರ್ಕೆಟ್ 2,080 rupees ಅಲ್ಲಿ ಇದೆ. ಇನ್ ಕೇಸ್ ಯಾವತ್ತು ನೀವೇನ್ ಮಾಡ್ತೀರಾ, ಸೆಪ್ಟೆಂಬರ್ 2ಕ್ಕೆ ಬೈ ಮಾಡ್ತೀರಾ, ಸೆಪ್ಟೆಂಬರ್ 2ಕ್ಕೆ ಅರೌಂಡ್ ಒಂದು 3 o'clock ಮೇಲೆ ಮಾಡ್ತಾರೆ. ಯೂಶಲಿ BTST ಅಂತ ಹೇಳಿದ್ರೆ ಸೊ ಸೆಪ್ಟೆಂಬರ್ 2ಗೆ ಒಂದು 3 ಗಂಟೆ ಮೇಲೆ 3:10ಕ್ಕೆ ಬೈ ಮಾಡ್ತೀರಾ, ರೈಟ್? ಯೂಶಲಿ. ಓಕೆ, ನೆಕ್ಸ್ಟ್ ಡೇ ಏನಾಯ್ತು, ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು. ಯಾವತ್ತು? ಸೆಪ್ಟೆಂಬರ್ 2120 ಆಯ್ತು, ಅಂದ್ರೆ +40 ಪಾಯಿಂಟ್ ಆಯ್ತು. ಸೆಪ್ಟೆಂಬರ್ 3rd ಯೂಶುವಲ್ ಆಗಿ BTST ಕ್ಲೋಸ್ ಮಾಡೋರು ಎಲ್ಲರೂ 9:15 ಇಂದ 9:30 ಒಳಗಡೆ ಬಿಟ್ವೀನ್ ಸೇಲ್ ಮಾಡ್ತಾರೆ. ಸೊ ದಿಸ್ ದ ಪಾರ್ಟ್. ಅರ್ಥ ಆಗ್ತಾ ಇದೆಯಾ? ಸೆಪ್ಟೆಂಬರ್ 2ಕ್ಕೆ ತಗೊಂತೀವಿ, ಸೆಪ್ಟೆಂಬರ್ 3ನೇ ತಾರೀಕಿಗೆ ಸೇಲ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ BTST ಅಂತ ಕರಿತೀವಿ. ನೋಡಿ, ಇಷ್ಟು ದಿವಸ ಏನಿತ್ತು ಈ ಒಂದು ರೂಲ್ಸ್ ಅಂತ ಹೇಳಿದ್ರೆ, ಮೇಜರ್ ಆಗಿ ಈ ಯಾರು ಪ್ಲೇ ಮಾಡ್ತಾ ಇದ್ರು ಅವ್ರಿಗೆ ಈಗ ಸೊ ಇದನ್ನ ಪ್ಲೇ ಮಾಡಂಗಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದಲ್ಲ, BSE ಆಗ್ಲಿ NSE ಆಗ್ಲಿ ಯಾವಾಗ್ಲೂ T+2 days ಅಂತ ಮೊದಲಿಂದಲೂ ಇತ್ತು ಸೆಟಲ್ಮೆಂಟ್. ಇದು ಕಾಮನ್ ಇತ್ತು. ಸೊ ಆದ್ರೆ ಕೆಲವೊಂದು ರಿಕಗ್ನೈಸ್ ಅಥವಾ ದೊಡ್ಡ ಏನಿದೆ DP ಅಕೌಂಟ್ ಇಟ್ಕೊಂಡಿದ್ದಾರೆ ಅವ್ರು ಏನ್ ಮಾಡ್ತಾ ಇದ್ರು, ಕೆಲವೊಂದು ಸ್ಟಾಕ್ಸ್ ಗೆ BTST ನ ಅಪ್ಲೈ ಮಾಡ್ತಾ ಇದ್ರು. ಬಿಕಾಸ್ ಹೇಗೆ, ಫಾರ್ ಎಕ್ಸಾಂಪಲ್ ನೋಡಿ, ನನ್ನ ಹೆಸರು A, B ಇನ್ನೊಬ್ರು. ಈಗ ಎಲ್ಲರೂ ನಾನಾಗ್ಲಿ A ಹತ್ರ ಒಂದು 1000 shares ಇದೆ ಅನ್ಕೊಳ್ಳಿ, B ಹತ್ರ ಒಂದು 1000 shares ಇದೆ ಅನ್ಕೊಳ್ಳಿ, ನಮ್ಮಿಬ್ಬರದು ರೈಟ್ಸ್ ಯಾರ ಹತ್ರ ಇದೆ? DP ಅಕೌಂಟ್. ನಾನು ಯಾವ ಒಂದು ಬ್ರೋಕಿಂಗ್ ಫಾರ್ಮ್ ಅಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀನ ಅವ್ರ ಹತ್ರ ಇದೆ. ಅರ್ಥ ಆಗ್ತಾ ಇದೆಯಾ? ಬ್ರೋಕಿಂಗ್ ಫಾರ್ಮ್. ಇನ್ ಕೇಸ್ ನಾನೊಂದು 100 ಬೈ ಮಾಡಿದೆ, ಇವರೊಂದು 100 ಸೆಲ್ ಮಾಡಿದ್ರು ಅಂದ್ರೆ ಏನಾಗುತ್ತೆ, ರೈಟ್ಸ್ ಇಲ್ಲಿದೆ. ಇವಾಗ 100 ಅಂದ್ರೆ ಎಷ್ಟಾಯ್ತು? 200. ಇವ್ರ ಅಕೌಂಟ್ ಅಲ್ಲಿ 200 ರಿಲಯನ್ಸ್ ಶೇರ್ ಅಂತೂ ಇದ್ದೇ ಇರುತ್ತೆ, 2000 ರಿಲಯನ್ಸ್ ಶೇರ್ಸ್. ಈಗ ಏನಾಗುತ್ತೆ, ಹೊಸಬ್ರು ಯಾರೋ ಬರ್ತಾರೆ ಅನ್ಕೊಳ್ಳಿ, ಅವರು ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದಾನೇ ಅಲ್ವಾ? ಸೊ ಇನ್ನೊಬ್ರು ಯಾರೋ ಒಂದು 1000 ಶೇರ್ ಸೇಲ್ ಮಾಡ್ತಾ ಇದಾರೆ ಹಳೇದು ಅಂತ ಹೇಳಿದ್ರೆ ಅದು ಇವ್ರ ಅಂಡರ್ ಅಲ್ಲೇ ಇರುತ್ತೆ. ಅಂದ್ರೆ ಇವ್ರ ಅಂಡರ್ ಅಲ್ಲೇ ಒಂದು 2000 ಶೇರ್ಸ್ ಇರುತ್ತೆ ಅನ್ಕೊಳ್ಳಿ. ಇನ್ನೊಬ್ರು ಯಾರೋ 100 ಸೇಲ್ ಮಾಡಿದ್ರು ಅನ್ಕೊಳ್ಳಿ, 100 ಶೇರ್ಸ್. ಅವಾಗ ಏನ್ ಮಾಡ್ತಾರೆ,
ಇವ್ರಿಗೆ ಸೆಟಲ್ಮೆಂಟ್ಗೆ 2 ಡೇಸ್ ಇರುತ್ತೆ, ಯಾರು DP ಅಕೌಂಟ್ ಇರೋರಿಗೆ. ಇಲ್ಲೇನಾಗುತ್ತೆ, ಇವ್ರ ಹತ್ರ ಮ್ಯಾನೇಜ್ ಮಾಡೋದು. ಸೊ ಇವ್ರ ಹತ್ರ ಆಲ್ರೆಡಿ ಎಕ್ಸ್ಟ್ರಾ ಶೇರ್ಸ್ ಇರುತ್ತಲ್ಲ, ಇಮಿಡಿಯೇಟ್ ಆಗಿ ಇಲ್ಲಿ ಬೇರೆ ಯಾರ್ದೋ ಒಂದು 100 ಶೇರ್ಸ್ ಇರುತ್ತೆ, ಅದನ್ನ ನಿಮ್ಗೆ ಸೆಟಲ್ಮೆಂಟ್ ಮಾಡ್ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಇಲ್ಲಿ ಸಾಲ್ವ್ ಆಗ್ತಾ ಇತ್ತು. ಈಗ ಏನ್ ಮಾಡಿದ್ದಾರೆ NSE ಅವರು, ಸೊ ಈ ಒಂದು ಇಶ್ಯೂ ಇಂದ ಬೇರೆಯವ್ರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ BTST ನ ಇನ್ಮೇಲೆ ಮಾಡಂಗಿಲ್ಲ. ಸೊ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಬೈ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ಗೆ ಏನೊಂದು 2 ಡೇಸ್ ಆಗುತ್ತೆ, 2 ಡೇಸ್ಗೆ ನಿಮ್ಮ DP ಅಕೌಂಟ್ಗೆ ಬಂದ್ಮೇಲೆ ಸೊ ನೀವು ಅದನ್ನ ಸೆಲ್ ಮಾಡಬಹುದು ಅಂತ ಹೇಳಿದ್ದಾರೆ. ಈ ಒಂದು ಪ್ರಾಡಕ್ಟ್ ಇಂದ ಯಾರೆಲ್ಲ BTST ಮಾಡ್ತಾ ಇದ್ರು ಅವ್ರಿಗೆ ತುಂಬಾ ಎಫೆಕ್ಟ್ ಆಯ್ತು, ಅವ್ರು ಇವಾಗ ಟ್ರೇಡ್ ಮಾಡಕ್ ಆಗೋದಿಲ್ಲ. ಇದು ಸ್ಟ್ರಿಕ್ಟ್ ಆಗಿ ಮಾಡಿರೋದ್ರಿಂದ ಸೊ ದಿಸ್ ಅ ಪ್ರೊಸೀಜರ್. ಓಕೆ, ಸೊ ಯಾರೇ ಒಂದು BTST ಈಕ್ವಿಟಿಯಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇಲ್ಲಿವರೆಗೂ ಅರ್ಥ ಆಯ್ತಲ್ಲ, ಇದು ಒನ್ ಪಾರ್ಟ್. ಓಕೆ, ಸೊ ಇಲ್ಲಿವರೆಗೂ ಎಷ್ಟು ಜನಕ್ಕೆ ಅರ್ಥ ಆಯ್ತು ಒಂದ್ಸರಿ ನೋಡ್ಕೊಳ್ಳಿ. ಸೊ ನಾವೇನೇನ್ ಮಾತಾಡಿದ್ವಿ, ಈಗ ಈಕ್ವಿಟಿ ಮಾರ್ಕೆಟ್ ಅಂತ ಒಂದು ಮಾರ್ಕೆಟ್ ಇದೆ. ಈಕ್ವಿಟಿ ಮಾರ್ಕೆಟ್ ಸೊ ಯೂಶುವಲ್ ಆಗಿ 20% ಆಫ್ ಮಾರ್ಜಿನ್ ಇಟ್ಕೊಂಡಿರ್ಬೇಕು ಬೈ ಮಾಡ್ಬೇಕಾದ್ರೆ. ಅದೇ ತರ ಯಾವಾಗ ಬೈ ಮಾಡ್ಬೇಕಾದ್ರೆ, ರೈಟ್. ಸೊ ಸ್ಪೆಲ್ಲಿಂಗ್ ಎಲ್ಲ ನಾನು ಮಾತಾಡೋದು ಕೇಳಿಸ್ಕೊಳ್ಳಿ. ಇನ್ ಕೇಸ್ ನೀವು ಒಂದು ಆಫ್ಟರ್ ಸಮ್ ಡೇಸ್, ಆಫ್ಟರ್ ಒಂದು 5-6 ಡೇಸ್ ಆಯ್ತಾ, ಸೊ ಬೈ ಮಾಡ್ಬೇಕು. ಮಿನಿಮಮ್ ಬೈ ಮಾಡಿದ್ಮೇಲೆ ಮಿನಿಮಮ್ 2 ಡೇಸ್ ವೇಟ್ ಮಾಡ್ಬೇಕು. 2 ಡೇಸ್ ವೇಟಿಂಗ್ ಮಾಡ್ಬೇಕು ನೀವು, ವೇಟ್, ಬಿಕಾಸ್ ಅದು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ಬೇಕು. ಆಫ್ಟರ್ 2 ಡೇಸ್ ಆದ್ಮೇಲೆ ನೀವು ಬೈ ಮಾಡಿದ್ರೆ ಸೆಲ್ ಮಾಡ್ಬೇಕು. 2 ಡೇಸ್ ಆದ್ಮೇಲೆ ಯಾವಾಗಾದ್ರೂ ನೀವು ಸೆಲ್ ಮಾಡಿ. ಸೊ ಸೆಲ್ ಮಾಡಿದ್ರು 20% ಆಫ್ ಮಾರ್ಜಿನ್ ನಿಮ್ಮ ಹತ್ರ ಇರಬೇಕು ಸೆಲ್ ಮಾಡ್ಬೇಕಾದ್ರೂ. ಓಕೆ, ಸೆಲ್ ಮಾಡ್ಬೇಕಾದ್ರೆ ಇದೇನಾಗುತ್ತೆ, ಅಗೇನ್ ನೀವು ಆಫ್ಟರ್ ಸೆಲ್ ಮಾಡಿದ್ಮೇಲೆ ಮಿನಿಮಮ್ 2 ಡೇಸ್ ಅಂತಾನೆ ಕರಿತೀವಿ. 2 ಡೇಸ್ ಆದ್ಮೇಲೆ ನಿಮ್ಮ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗೋದು. ಓಕೆನಾ, ಇದು ಯೂಶುವಲಿ ಕಾಮನ್ ಪ್ರೋಸೆಸ್, ಇದ್ರಲ್ಲಿ ಏನು ಚೇಂಜ್ ಇರಲಿಲ್ಲ. ಆದ್ರೆ DP ಅಕೌಂಟ್ ಹೋಲ್ಡರ್ ಅಂತ ಯಾರಿತ್ತು, ರೈಟ್ಸ್ ಇತ್ತು ಸಬ್ ಬ್ರೋಕಿಂಗ್, ಅವರು ಇಮಿಡಿಯೇಟ್ ಆಗಿ ನಿಮಗೆ ಸೆಟಲ್ಮೆಂಟ್ ಮಾಡ್ಕೊಡ್ತಾ ಇದ್ರು. ಸೇಮ್ ಡೇ ಎಕ್ಸಿಟ್ ಮಾಡಿದ್ರೆ ಸೇಮ್ ಡೇನೆ ಆ ಹಣನ ನೀವು ಬೇರೆಯವ್ರಿಗೆ ಯೂಸ್ ಮಾಡೋ ತರ ಮಾಡ್ಕೊಡ್ತಾ ಇದ್ರು. ಆ ಒಂದು ಪ್ರೋಸೆಸ್, ಆ ಒಂದು ಚೈನ್ ನ ಇಲ್ಲಿ ಕಟ್ ಮಾಡಿದ್ದಾರೆ ಅಷ್ಟೇ ಅಂತ ಹೇಳ್ತಾ ಇದೀನಿ. ಇದರಿಂದ ಆಸ್ ಎ ಟ್ರೇಡಿಂಗ್ ನಿಮ್ಗೇನು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಸೊ ಪಾಪ ಬ್ರೋಕಿಂಗ್ ಫರ್ಮ್ಸ್ ಗೆಲ್ಲ ಏನಾಗ್ತಾ ಇತ್ತು ಅಲ್ಲಿ, ಸೊ BTST ಅಥವಾ ಮಾರ್ಜಿನ್ ಕೊಟ್ರೆ, ನಾನು ಹೇಳಿದಲ್ಲ ಒಂದು 18% ಕಲೆಕ್ಷನ್ ಮಾಡ್ತಾ ಇದ್ರು ಅಂತ, ಮೇ ಬಿ ಅವ್ರಿಗೆ ಎಫೆಕ್ಟ್ ಆಗ್ಬೋದು. ಆಸ್ ಎ ಟ್ರೇಡರ್ ಗೆ ನಿಮ್ಗೆ ಏನು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದೀನಿ. ಸೊ ನೋಡಿ, ದಿಸ್ ದ ಪಾರ್ಟ್. ಸೊ ಇನ್ನೊಂದು ಪಾರ್ಟ್ ಮೇಜರ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಈಕ್ವಿಟಿನ ನಾನು ಇಲ್ಲಿಗೆ ಈಕ್ವಿಟಿನ ನಾನು ಕ್ಲೋಸ್ ಮಾಡ್ತಾ ಇದೀನಿ. ನೋಡಿ, ಲಾಸ್ಟ್ ಪಾಯಿಂಟ್. ಇಷ್ಟು ದಿವಸ ನೀವು ಈಕ್ವಿಟಿನ ಯಾರಾದ್ರೂ ಟ್ರೇಡಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ನೀವೇನಾದ್ರೂ ಇಂಟ್ರಾಡೇ ಟ್ರೇಡ್ ಅಲ್ಲಿ ಮಾರ್ಜಿನ್ ಅಂತ ಕೊಡ್ತಾ ಇದ್ರು, ಜ್ಞಾಪನ ಇದೆಯಾ? ಮಾರ್ಜಿನ್. ಫಾರ್ ಎಕ್ಸಾಂಪಲ್, ಈಕ್ವಿಟಿ ಮಾರ್ಕೆಟ್ ಅಲ್ಲಿ ನೀವು ತಗೊಳ್ಬೇಕಂದ್ರೆ ಸೊ ಈಕ್ವಿಟಿದು ನಿಮ್ಮ ಹತ್ರ ಶೇರ್ಸ್ ಇರಬೇಕು ಫಸ್ಟ್. ಸೊ ಸಪೋಸ್ ಶೇರ್ಸ್ ಇತ್ತು ಅಂದ್ರೆ 80% ಆಫ್ ಕ್ಯಾಪಿಟಲ್ ನ ನಿಮ್ಗೆ ರಿಲೀಸ್ ಮಾಡ್ಕೊಡ್ತಾ ಇದ್ರು. ಸೊ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ, ರೈಟ್? ಗೊತ್ತಿದೆ ಅಲ್ವಾ ಇದನ್ನ? ರೈಟ್. ಈಗ ಏನ್ ಮಾಡ್ತಾ ಇದ್ರು, ಈ ಒಂದು 80% ನ ಯಾರು ರಿಲೀಸ್ ಮಾಡ್ಕೊಡ್ತಾ ಇದ್ರು? ನಿಮ್ಮ ಡಿಮ್ಯಾಟ್ ಅಕೌಂಟ್ ಯಾವ ಬ್ರೋಕರ್ ಹತ್ರ ಇದೆಯೋ ಅವರು, ಕರೆಕ್ಟಾ? ನಿಮ್ಮ ಡಿಮ್ಯಾಟ್ ಅಕೌಂಟ್ ಯಾರ ಹತ್ರ ಇತ್ತು? ಬ್ರೋಕರ್ ಹತ್ರ. ಅವ್ರ ಹತ್ರ DP ಅಕೌಂಟ್ ಇತ್ತು, ಅವರು ನಿಮ್ಮ ಒಂದು ಸ್ಟಾಕ್ ನ ಅಂದ್ರೆ ಲೋನ್ ತರ ಪ್ಲೆಡ್ಜ್ ಇಟ್ಕೊಂಡು ಕೊಡ್ತಾ ಇದ್ರು. ಈಗ ಏನ್ ಮಾಡಿದ್ದಾರೆ, ಸೊ NSDL ಮತ್ತೆ ಅವರು ಡೈರೆಕ್ಟ್ ಆಗಿ ನೀವು ನಮ್ಮ ಹತ್ರನೇ ಪ್ಲೆಡ್ಜ್ ಮಾಡ್ಬಿಡಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಅಂತ ಒಂದು ಸರ್ಟನ್ ರೂಲ್ಸ್ ಮಾಡಿದ್ದಾರೆ. ಸೊ ಬ್ರೋಕಿಂಗ್ ಮುಖಾಂತರನೇ ನೀವು ಆ ಬ್ರೋಕರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಹೇಳ್ತಾರೆ ಯಾವ ರೀತಿ ಪ್ಲೆಡ್ಜ್ ಮಾಡ್ಬೇಕು ಅಂತ. ಸೊ ಇದು ಈಕ್ವಿಟಿ ಪಾರ್ಟ್. ಅರ್ಥ ಆಯ್ತು ಅನ್ಕೊಳ್ತೀನಿ ಎಲ್ಲರಿಗೂ. ಮೇಜರ್ ಪಾಯಿಂಟ್ ಬಂದು BTST, ರೈಟ್? ಇದು ಈಕ್ವಿಟಿಗೆ ಆಯ್ತು. ಸರ್ F&O ಮಾಡೋರಿಗೆ ಏನಾದ್ರು ಎಫೆಕ್ಟ್ ಆಗಿದ್ಯಾ ಅಂತ ನೋಡೋದಾದ್ರೆ, ರೈಟ್ ಫ್ರೆಂಡ್ಸ್, ನೋಡಿ ಏನ್ ಇವಾಗ ಒಂದು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ ಇದೆ, ನಾವು ಮಾಡ್ತಾ ಇದೀವಿ. ಫ್ಯೂಚರ್ಸ್ ಅಂದ್ರೆ ಏನು? ಜನರಲ್ ಆಗಿ ಫ್ಯೂಚರ್ಸ್ ಅಂತ ಕರಿತೀವಿ. ಕೆಲವೊಂದು ಕಂಪನೀಸ್ ನ ನಾವು ಬೈ ಸೆಲ್ ಮಾಡ್ತಾ ಇರ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ACC ಕಂಪನಿ ಅನ್ಕೊಳ್ಳಿ. ಈಕ್ವಿಟಿ ಅಂದ್ರೆ ಏನು? ಮಿನಿಮಮ್ ಒನ್ ಕ್ವಾಂಟಿಟಿ, ನಿಮ್ ಚಾಯ್ಸ್, ಫುಲ್ ಅಮೌಂಟ್. ಆದ್ರೆ ಇಷ್ಟು ದಿವಸ ಏನಿತ್ತು, ಫ್ಯೂಚರ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೇಕಂದ್ರೆ ಟೋಟಲ್ ವರ್ತ್ ಆಫ್ ACC, ಫಾರ್ ಎಕ್ಸಾಂಪಲ್ ACC ಕಂಪನಿ ಅಂತ ಇಟ್ಕೊಳ್ಳೋಣ, ಒಂದು 1000 ರೂಪೀಸ್ ಓಡ್ತಾ ಇದೆ ಅನ್ಕೊಳ್ಳಿ ಶೇರ್ ವ್ಯಾಲ್ಯೂ, ಇಂಟು ಲಾಟ್ ಸೈಜ್ ಒಂದು 200 ಅನ್ಕೊಳ್ಳಿ. 200 ಫಾರ್ ಎಕ್ಸಾಂಪಲ್ ಎಷ್ಟಾಗುತ್ತೆ ನೋಡಿ, 200 ಇಂಟು 1000 ಒಂದು 20 lakhs. ಓಕೆನಾ? ಒಂದು 2 lakh rupees ಆಗುತ್ತೆ. 2 lakh. ಈ ಒಂದು 2 lakh rupees ಅಲ್ಲಿ ಒಂದೊಂದು ಸ್ಟಾಕ್ ಬ್ರೋಕರ್ ಒಬ್ಬೊಬ್ರು ನಿಮ್ಗೆ ಏನ್ ಮಾಡ್ತಾ ಇದ್ರು, ಒಂದು 15% ಮಾರ್ಜಿನ್ ಕೊಡ್ತಾ ಇದ್ರು ಯೂಶುವಲ್ ಆಗಿ. ಸೊ ಯೂಶುವಲ್ ಆಗಿ 15 to 20% ಮಾರ್ಜಿನ್ ನ ಡೈರೆಕ್ಟ್ ಆಗಿ NSE ಅವರೇ ಹೇಳ್ಬಿಟ್ಟು ಕಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರು, ಕರೆಕ್ಟಾ? ಇಷ್ಟು ದಿವಸ. ಆದ್ರೆ ನಮ್ಮ ಒಂದು ಏನು ನಿಮ್ಮ ಒಂದು ಅಂಡರ್ ಅಲ್ಲಿ ಸಬ್ ಬ್ರೋಕಿಂಗ್ ಅವ್ರ ಹತ್ರ ನೀವು ಟ್ರೇಡ್ ಮಾಡ್ತಾ ಇದ್ರಿ, ಅವ್ರು ಏನ್ ಮಾಡ್ತಾ ಇದ್ರು, ಅವ್ರ ಹತ್ರ ತುಂಬಾ ಸ್ಟಾಕ್ಸ್ ಇತ್ತಲ್ಲ, ಅದನ್ನ ಪ್ಲೆಜ್ ಮಾಡ್ಕೊಂಡಿದ್ರಲ್ಲ ಬೇರೆಯವ್ರದೆಲ್ಲಾನು, ನಿಮ್ದಿಂದ ಇರ್ಬೋದು, ಎಷ್ಟೊಂದು ಇರುತ್ತಲ್ಲ, ಅವ್ರು ನಿಮ್ಗೆ ಏನ್ ಮಾಡ್ತಾ ಇದ್ರು, ಸೊ ಇಂಟ್ರಾಡೇ ಮಾರ್ಜಿನ್ ಅಂತ ಕೊಡ್ತಾ ಇದ್ರು. ಎಷ್ಟು ಜನಕ್ಕೆ ಜ್ಞಾಪನ ಇದೆ? ಇಂಟ್ರಾಡೇ ಮಾರ್ಜಿನ್. ಫಾರ್ ಎಕ್ಸಾಂಪಲ್ ACC ಬೈ ಮಾಡಕ್ಕೆ 30% ಆಫ್ ಕ್ಯಾಪಿಟಲ್ ಅಂದ್ರೆ 40,000 ಬೇಕು ಅಂತ ಅನ್ಕೊಳ್ಳಿ, ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದೀನಿ. ಇದು ಪೊಸಿಷನ್ಗೆ ಅಂದ್ರೆ ಎಕ್ಸ್ಪೈರಿ ಡೇಟ್ ಇಟ್ಕೊಳ್ಳೋಕೆ.
ಯೂಶಲಿ ಅಷ್ಟೆಲ್ಲ ನಿಮ್ಗೆ ಗೊತ್ತಿರುತ್ತೆ 1.5 ಲ್ಯಾಕ್ ಇರುತ್ತೆ. ಸೊ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿರುತ್ತೆ. ಸೊ ಮಿನಿಮಮ್ ಯಾವ್ದೇ ಒಂದು ಫ್ಯೂಚರ್ಸ್ ಕಂಪನಿನ ನೀವು ಹೋಲ್ಡ್ ಮಾಡ್ಬೇಕು ಟಿಲ್ ಎಕ್ಸ್ಪೈರಿ ಅವ್ರಿಗೂ ಅಂತ ಹೇಳಿದ್ರೆ ಮಿನಿಮಮ್ ಒಂದು 1.4 ಲ್ಯಾಕ್ಸ್ ಇರಬೇಕು ನಿಮ್ಮ ಹತ್ರ. ಅದೇ ನೀವು ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಏನ್ ಮಾಡ್ತಾ ಇದ್ರು, ಕೆಲವೊಂದು ಬ್ರೋಕರ್ಸ್ 20 ಟೈಮ್ಸ್ 30 ಟೈಮ್ಸ್ ಎಲ್ಲ ಕೊಡ್ತಾ ಇದ್ರು. ಅಲ್ವಾ 20 ಟೈಮ್ಸ್ ಅಂತ ಹೇಳಿದ್ರೆ ಈ ಒಂದು ಏನ್ NSE ಅವ್ರು ಫಿಕ್ಸ್ ಮಾಡಿದ್ರೆ 1.4 ಲ್ಯಾಕ್ ನ ಅದರಲ್ಲಿ 20 ಟೈಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅದರಲ್ಲಿ 20 ಟೈಮ್ಸ್ ಅಂತ ಹೇಳಿದ್ರೆ 1.4 ಲ್ಯಾಕ್ ನ ನಿಮ್ಗೊಂದು 3000 5000 ರುಪೀಸ್ ಇದ್ರೆ ನೀವು ಒಂದು ಲಾಟ್ ನ ಬೈ ಮಾಡಬಹುದಾಗಿತ್ತು. ಕರೆಕ್ಟ್ ಅಲ್ವಾ? ನೋಡೋಣ ಎಷ್ಟಿರ್ಬೇಕು ಅಂತ ನೋಡ್ಕೊಳ್ಳಿ. 1,40,000 ಇದೆ ಅನ್ಕೊಳ್ಳಿ. 1,40,000 ಡಿವೈಡೆಡ್ ಬೈ 20 ಟೈಮ್ಸ್ ಎಷ್ಟಾಗುತ್ತೆ? 7,000 ರುಪೀಸ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಗೆ ಒಂದು ACC ಕಂಪನಿನ ಬೈ ಮಾಡೋದಕ್ಕೆ ಇಂಟ್ರಾಡೇ ಅಂತ ಹೇಳಿದ್ರೆ ಸೇಮ್ ಡೇ ಎಂಟ್ರಿ ಸೇಮ್ ಡೇ ಎಕ್ಸಿಟ್. ಈ ಒಂದು ಸೇಮ್ ಡೇ ಎಂಟ್ರಿ ಸೇಮ್ ಡೇ ಎಕ್ಸಿಟ್ ಗೆ ನಿಮ್ಗೆ 7,000 ರುಪೀಸ್ ಇದ್ರೆ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ರು. ಈಗ ಏನಾಗ್ತಾ ಇದೆ, ಜನರಲ್ ಆಗಿ ಸರ್ ಇದನ್ನು ನೀವು ಮಾರ್ಜಿನ್ ಕಲೆಕ್ಟ್ ಮಾಡ್ಬೇಕು ಅಂತ ಹೊಸ ರೂಲ್ ಬರ್ತಾ ಇದೆ. ಇದನ್ನು ಸಹ ಮಾರ್ಜಿನ್ ಕಲೆಕ್ಟ್ ಮಾಡ್ಬೇಕು ಅಂತ. ಅದೇ ತರ ನಾವು ಈಕ್ವಿಟಿ ಟ್ರೇಡ್ ಮಾಡ್ಬೇಕಾದ್ರೂ ಹಾಗೆ ಇತ್ತು. ಎಲ್ಲರೂ 40 ಟೈಮ್ಸ್ 50 ಟೈಮ್ಸ್ ಕೊಡ್ತಾ ಇದ್ರು. ಸೊ 50 ಟೈಮ್ಸ್ ಕೊಡ್ತಾ ಇದ್ರು. ಏನ್ ಮಾಡಿದ್ದಾರೆ, ಈಕ್ವಿಟಿಯಲ್ಲೂ ಸೇಮ್ 20% ಮಾರ್ಜಿನ್ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಇಲ್ಲೂ ಅಷ್ಟೇನೆ, ಇಲ್ಲಿ ಏನ್ ಕೊಡ್ತಾ ಇದ್ರು, ಈ ಅಮೌಂಟ್ ಬೇಡ, ಡೈರೆಕ್ಟ್ ಆಗಿ 20% ಅಂದ್ರೆ ಎಷ್ಟು, 1.4 ಲ್ಯಾಕ್ ಅಷ್ಟು ದುಡ್ಡು ನಿಮ್ಮ ಹತ್ರ ಇರ್ಲೇಬೇಕು. ಸೊ ಇದರಲ್ಲಿ ನಿಮ್ಗೆ 20% ಆದ್ರೂ ಇರ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಈಗ ನೀವು ಟ್ರೇಡ್ ಮಾಡ್ಬೇಕಂದ್ರೆ ಮಿನಿಮಮ್ ಅಮೌಂಟ್ ಜಾಸ್ತಿ ಆಗುತ್ತೆ. 7,000 ರೂಪಾಯಿ ನೀವೇನ್ ಟ್ರೇಡ್ ಮಾಡ್ತಾ ಇದ್ರಿ, 7,000 ರೂಪಾಯಿ ನೀವೇನ್ ಟ್ರೇಡ್ ಮಾಡ್ತಾ ಇದ್ರಿ, 1.4 ಅಲ್ಲಿ 20 to 30% ಅಂತ ಹೇಳಿದ್ರೆ ಅರೌಂಡ್ ನಿಮ್ಗೆ 28ರಿಂದ ಸೊ 30,000 ನಿಮ್ಮ ಹತ್ರ ಇರ್ಲೇಬೇಕಾಗುತ್ತೆ ಮುಂದಕ್ಕೆ. ರೈಟ್, ಇಸ್ ದ ಪಾರ್ಟ್. ಓಕೆ, ಸೊ ಈ ಒಂದು ಪಾರ್ಟ್ ಅಲ್ಲಿ ಅವರು ಡಿಸ್ಕಸ್ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಈಗ ಪ್ರೆಸೆಂಟ್ ಅಲ್ಲಿ ನೀವು ಇಂಟ್ರಾಡೇ ಟ್ರೇಡ್ ಮಾಡ್ತಾ ಇದ್ದೀರಾ, ಇದೆಲ್ಲ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ, ಏನ್ ಡೇಟ್ ಕೊಟ್ಟಿದ್ದಾರೆ ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಆಸ್ ಆಫ್ ನೋ ದಿಸ್ ದ ಸಿನಾರಿಯೋ. ಸೊ ಹೀಗಿದೆ. ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಕ್ವಿಟಿನ ನೀವು ಇಂಟ್ರಾಡೇ ಬೈ ಮಾಡ್ಬೇಕಂದ್ರೂ ಅಷ್ಟೇನೆ 1 ಲಕ್ಷ ರೂಪಾಯಿ ನೀವು ಬೈ ಮಾಡ್ಬೇಕಂದ್ರೆ ಇಷ್ಟು ದಿವಸ ನಿಮ್ಮ ಅಕೌಂಟ್ ಅಲ್ಲಿ ಬರೀ 2,000 ಇದ್ರು ಬೈ ಮಾಡ್ಬೋದಾಗಿತ್ತು, 3,000 ಇದ್ರು ಬೈ ಮಾಡ್ಬೋದಾಗಿತ್ತು. 1 ಲಕ್ಷ ರೂಪಾಯಿ ಪ್ರಾಡಕ್ಟ್ ನ ಈಕ್ವಿಟಿ ಟ್ರೇಡ್ ಮಾಡೋರು ಒಂದೊಂದು ಬ್ರೋಕಿಂಗ್ ಫರ್ಮ್ ಒಂದೊಂದ್ ತರ ನಿಮ್ಗೆ ಮಾರ್ಜಿನ್ ಕೊಡ್ತಾ ಇದ್ರು. ಈಗ ಏನಾಗಿದೆ, NSE ರೂಲ್ಸ್ ಮಾಡಿರೋದ್ರಿಂದ 1 ಲಕ್ಷ ರೂಪಾಯಿನ ನೀವು ಇಂಟ್ರಾಡೇ ಬೈ ಸೆಲ್ ಮಾಡ್ತೀನಿ ಅಂದ್ರು ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ 20K ಇರ್ಲೇಬೇಕು. ಒನ್ ಡೇ ಬೈ ಸೆಲ್ ಮಾಡ್ತೀನಿ ಅಂದ್ರೆ ನಾಳೆವರೆಗೂ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಡೆಲಿವರಿ ತಗೊಳ್ಬೇಕಾದ್ರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಲೇಬೇಕು. ಟೋಟಲ್ ವರ್ತ್ ಆಫ್ ಶೇರ್ಸ್. ಓಕೆ, ಇಂಟ್ರಾಡೇ ಮಾಡೋರು ಇದನ್ನ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈಗ ಈ ಕಡೆ ಬರೋಣ, ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋರಿಗೆ ಇಂಟ್ರಾಡೇ ನೀವು ಟ್ರೇಡ್ ಮಾಡ್ತೀನಿ ಅಂದ್ರೆ ಅಟ್ ಪ್ರೆಸೆಂಟ್ ನಿಮ್ಗೆ ಹೇಳಿದ್ದಾರೆ 20 to 25% ಕಲೆಕ್ಟ್ ಮಾಡಿ ಅಂತ. ಇನ್ ಫ್ಯೂಚರ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಸೆಪ್ಟೆಂಬರ್ 1 ಏನು 2020 ಇದೆ, 2020 ನೆಕ್ಸ್ಟ್ 1 ಇಯರ್ ಅಲ್ಲಿ 4 ಸ್ಲಾಬ್ ತರ ಕೊಟ್ಟಿದ್ದಾರೆ. ತೋರಿಸ್ಕೊಳಕ್ ಹೋಗ್ತಾ ಇದೀನಿ ನಿಮಗೆ 21. ಸೊ ಈ ಒಂದು 2021 ಗೆ ಅಟ್ ಪ್ರೆಸೆಂಟ್ ಅಲ್ಲಿ ಆಸ್ ಎ ಟ್ರೇಡರ್ ಗೆ ನಿಮ್ಗೆ ಏನು ತೊಂದರೆ ಇಲ್ಲ. ಈ ಒಂದು 3 ತಿಂಗಳು ಏನು ತೊಂದರೆ ಇಲ್ಲ. ದಿಸ್ ಆಫ್ ಪಾರ್ಟ್ ಕೊಡ್ತಾರೆ. 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಈ 3 ತಿಂಗಳು ನಿಮ್ಮೆಲ್ಲರಿಗೂ ಇದನ್ನ ಪ್ರೊವೈಡ್ ಮಾಡೇ ಮಾಡ್ತಾರೆ. ಎಲ್ಲರೂ ಏನು 7,000 ಟ್ರೇಡ್ ಮಾಡೋದು. ಆದ್ರೆ ಆಫ್ಟರ್ 3 ಮಂತ್ಸ್ ಅಲ್ಲಿ ಕೆಲವೊಂದು ಸ್ಲಾಬ್ಸ್ ಚೇಂಜ್ ಆಗುತ್ತೆ. ಅದ್ರ ಪ್ರಕಾರ ಪ್ರತಿಯೊಬ್ರು NSE ರೂಲ್ಸ್ ಫಾಲೋ ಮಾಡಲೇಬೇಕು. ಸೊ ಹಾಗಾಗಿ ಆ ಒಂದು ರೂಲ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ವಿತಿನ್ 1 ಇಯರ್ ಅಲ್ಲಿ ಯಾರೇ ಒಬ್ರು ನೀವು ಇಂಟ್ರಾಡೇ ಟ್ರೇಡ್ ಮಾಡ್ಬೇಕಂದ್ರೂ ಇಷ್ಟು ಹಣ ನಿಮ್ಮ ಹತ್ರ ಇರ್ಬೇಕು. ಫಾರ್ ಎಕ್ಸಾಂಪಲ್ NSE ಅವ್ರು ಏನ್ ಫಿಕ್ಸ್ ಮಾಡಿದ್ದಾರೆ 1.52 ಲ್ಯಾಕ್ ಅಂದ್ರೆ ಅಷ್ಟೇ ಹಣ ನಿಮ್ಮ ಹತ್ರ ಇರ್ಬೇಕಾಗುತ್ತೆ. ಅದು ಈಗಲ್ಲ, ಈ ಇಂಪ್ಲಿಮೆಂಟ್ ಆಗಿ ಫೈನಲೈಸ್ ಆಗಕ್ಕೆ ನಿಮ್ಗೆ ಸ್ಲಾಬ್ ವೈಸ್ ಕೊಟ್ಟಿದ್ದಾರೆ. ಎವ್ರಿ 3 ಮಂತ್ಸ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. 1 ಇಯರ್ ಗೆ 4 ಟೈಪ್ ಅಲ್ಲಿ ಸ್ಲಾಬ್ ಕೊಟ್ಟಿದ್ದಾರೆ. ಹೇಗೆ ಸ್ಲಾಬ್ ಕೊಟ್ಟಿದ್ದಾರೆ ಅಂತ ಅದು ಡಿಸ್ಕಸ್ ಮಾಡೋಣ. ಓಕೆನಾ? ಗೊತ್ತಾಗ್ತಾ ಇದೆಯಾ? ಅಟ್ ಪ್ರೆಸೆಂಟ್ ಅಂತ ನೀವು ಟೆನ್ಷನ್ ತಗೊಳ್ಳಂಗಿಲ್ಲ. ಎಸ್ ಬರುತ್ತೆ. ಓಕೆ, ಸೊ ಇದು ಒಂದು ಪಾರ್ಟ್. ಓಕೆನಾ? ಈಗ ನೋಡೋಣ ಇನ್ನೊಂದು ಮೇಜರ್ ಪಾಯಿಂಟ್. ನೋಡಿ, ಈಗ ತಾನೇ ಏನ್ ಮಾತಾಡ್ತಾ ಇದೀವಿ, ಎಫ್ ಅಂಡ್ ಅಂತ ಕರೆದಿವಿ. ಎಫ್ ಅಂಡ್. ಓಕೆ, ಎಫ್ ಅಂಡ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಫ್ಯೂಚರ್ಸ್, ಓಕೆ, ಇನ್ನೊಂದು ಆಪ್ಷನ್ಸ್. ಗೊತ್ತಲ್ಲ, ಆಪ್ಷನ್ಸ್. ನೋಡಿ, ಫಸ್ಟ್ ಫ್ಯೂಚರ್ ಕಡೆ ಬರೋಣ. ಇನ್ ಕೇಸ್ ಇವತ್ತು ನೀವು 1 ಲಕ್ಷ ರೂಪಾಯಿನ ದುಡ್ಡು ಇಟ್ಕೊಂಡಿದ್ರಿ ನಿಮ್ಮ ಅಕೌಂಟ್ ಅಲ್ಲಿ, 1 ಲಕ್ಷ ರೂಪಾಯಿ. ಓಕೆ, 1 ಲಕ್ಷ ರೂಪಾಯಿ ಇಟ್ಕೊಂಡು ಫ್ಯೂಚರ್ಸ್ ಅಲ್ಲಿ 2 ಕಾಂಟ್ರಾಕ್ಟ್ಸ್ ಇದೆ. ಒಂದು ಲಾಂಗ್ ಕಾಂಟ್ರಾಕ್ಟ್, ಗೊತ್ತಲ್ವಾ, ಒಂದು ಲಾಂಗ್ ಕಾಂಟ್ರಾಕ್ಟ್, ಇನ್ನೊಂದು ಶಾರ್ಟ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಶಾರ್ಟ್ ಕಾಂಟ್ರಾಕ್ಟ್. ನೋಡಿ, ಈ 2 ಕಾಂಟ್ರಾಕ್ಟ್ ಅಲ್ಲಿ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ದೆ ಆದ್ರೆ ಈ ಎರಡು ಕಾಂಟ್ರಾಕ್ಟ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಇವತ್ತು ನೀವು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪನಿನ ಬೈ ಮಾಡಿದ್ರಿ. ಸಮ್ ಎಕ್ಸಾಂಪಲ್ ಹೇಳ್ತಾ ಇದೀನಿ, ಸೆಲ್ ಮಾಡಿದ್ರಿ. ಆಯ್ತಾ? ಟೋಟಲ್ ಆಗಿ ಪ್ರಾಫಿಟ್ ಅಂತ ನೀವೇನ್ ಮಾಡಿದ್ರಿ, ಒಂದು 10,000 ರೂಪಾಯಿ ಪ್ರಾಫಿಟ್ ಮಾಡಿದ್ರಿ. ಇವತ್ತು ಟೋಟಲ್ ಟ್ರೇಡಿಂಗ್ ಡೇಸ್ ನಲ್ಲಿ 10,000 ರೂಪಾಯಿ ಪ್ರಾಫಿಟ್ ಮಾಡಿದ್ರಿ. ಓಕೆನಾ? 10,000 ರೂಪಾಯಿ.
ಅವಾಗ ಏನಾಯ್ತು, ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟ ದಿವಸ ಏನಾಗ್ತಾ ಇತ್ತು ಪ್ರೋಸೆಸ್, 1,00,000 ನಿಮ್ಮ ಅಕೌಂಟ್ ಅಲ್ಲಿ ಇದ್ರೆ ಪ್ಲಸ್ 10,000 ಬ್ಯಾಲೆನ್ಸ್ ತೋರಿಸ್ತಾ ಇತ್ತಲ್ವಾ ಪ್ರಾಫಿಟ್. ಎರಡು ಮರ್ಜ್ ಮಾಡಿ ಟೋಟಲ್ ಟ್ರೇಡ್ ಮಾಡಕ್ಕೆ ಅಲೋ ಮಾಡ್ತಾ ಇರೋದು 1,10,000 ಅಂತ ತೋರಿಸ್ತಾ ಇತ್ತು. ಎಷ್ಟು ಜನ ಅಬ್ಸರ್ವ್ ಮಾಡಿದೀರಾ ನೋಡ್ಕೊಳ್ಳಿ. ಆದ್ರೆ ಸೆಪ್ಟೆಂಬರ್ 1 ಇಂದ ಹೊಸ ರೂಲ್ ಏನ್ ಹೇಳ್ತಾ ಇದೆ, ನಿಮ್ಮ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಏನಿದೆ 1,00,000 rupees, ಇಲ್ಲಿ ಏನ್ ಬಂತು ಪ್ರಾಫಿಟ್, ಕರೆಕ್ಟ್ ಆಗಿ ಪ್ರಾಫಿಟ್ ಬಂದಿದೆ 1,00,000 rupees. ಈಗ NSE ಏನ್ ಹೇಳ್ತಾ ಇದಾರೆ, ನಿಮ್ಮ ಹತ್ರ 1,00,000 ರೂಪಾಯಿ ಓಪನಿಂಗ್ ಬ್ಯಾಲೆನ್ಸ್ ಏನಿದೆಯೋ ಇದರಲ್ಲಿ ಮಾತ್ರ ನೀವು ಈ ಅಮೌಂಟ್ ನ ಮಾತ್ರ ಯೂಸ್ ಮಾಡ್ಕೊಳ್ಳಿ ಬೈ ಮತ್ತೆ ಸೆಲ್ ಮಾಡಕ್ಕೆ. ಏನೊಂದು ಪ್ರಾಫಿಟ್ ಅಂತ ಬಂತಲ್ಲ ಆ ಒಂದು ಅಮೌಂಟ್ ನ ನಿಮ್ಗೆ ಇವತ್ತು ನಾವು ಅಲೋ ಮಾಡೋದಿಲ್ಲ, ಸೊ ನೆಕ್ಸ್ಟ್ ಡೇ ಅಲೋ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. T+1 ಡೇ ಅಂತ ಕರಿತೀವಿ, T+1 ಡೇ. ಓಕೆನಾ. ಫಾರ್ ಎಕ್ಸಾಂಪಲ್ ನಾನು ವೆಡ್ನೆಸ್ಡೇ ಟ್ರೇಡ್ ಮಾಡಿದೆ ಅನ್ಕೊಳ್ಳಿ, ಯಾವುದೇ ಒಂದು ಫ್ಯೂಚರ್ಸ್ ಇರ್ಬೋದು, ಈಕ್ವಿಟಿ ಇರ್ಬೋದು ಅಥವಾ ಸಾರಿ ಫ್ಯೂಚರ್ಸ್ ಅಲ್ಲಿ ಲಾಂಗ್ ಕಾಂಟ್ರಾಕ್ಟ್ ಇರ್ಬೋದು, ಶಾರ್ಟ್ ಕಾಂಟ್ರಾಕ್ಟ್ ಇರ್ಬೋದು. ಇವತ್ತು ನಾನು 10,000 ರೂಪಾಯಿ ಪ್ರಾಫಿಟ್ ಮಾಡಿದೆ ಅನ್ಕೊಳ್ಳಿ, 10,000 ರೂಪಾಯಿ ಪ್ರಾಫಿಟ್. ನಾನು ಇದನ್ನ ಇವತ್ತು ಯೂಸ್ ಮಾಡ್ಕೊಳಕ್ ಹೋಗಲ್ಲ, ವಿಡ್ರಾ ಮಾಡ್ಕೊಳಕ್ ಹೋಗಲ್ಲ. ಯಾವತ್ತು ಥರ್ಸ್ಡೇನೆ ನಾನು ವಿಡ್ರಾ ಮಾಡ್ಕೊಳಕ್, ಥರ್ಸ್ಡೇ ನನ್ನ ಅಕೌಂಟ್ ಅಲ್ಲಿ ರಿಯಲೈಸ್ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಥರ್ಸ್ಡೇ, ಅವಾಗ ನಾನು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಅರ್ಥ ಆಗ್ತಾ ಇದೆಯಾ? 1,00,000 ರೂಪೀಸ್ ನೀವು ಅರ್ನ್ ಮಾಡಿ 1,00,000 ರೂಪೀಸ್ ಇಟ್ಕೊಂಡು 10,000 ರೂಪೀಸ್ ಪ್ರಾಫಿಟ್ ಮಾಡಿದೀರ ಅಂದ್ರೆ ಆ ಒಂದು 10,000 ಪ್ರಾಫಿಟ್ ಸೇಮ್ ಡೇ ನೀವು ಯೂಸ್ ಮಾಡಕ್ ಆಗಲ್ಲ. ಸೊ ಜಸ್ಟ್ ನಿಮ್ ಪ್ರಾಫಿಟ್ ಅಂತ ತೋರಿಸುತ್ತೆ, ಅಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಬ್ಯಾಲೆನ್ಸ್ ಅಲ್ಲೂ ತೋರಿಸಲ್ಲ. ನೆಕ್ಸ್ಟ್ ಡೇ ಸೆಟಲ್ಮೆಂಟ್ ಆದ್ಮೇಲೆ ನಿಮ್ಗೆ ತೋರಿಸುವಂತದ್ದು. ಇದು ಫ್ಯೂಚರ್ಸ್ ಸೆಗ್ಮೆಂಟ್ ಅಲ್ಲಿ. ಇನ್ನ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಬರೋದಾದ್ರೆ, ಇನ್ನು ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಅಮೌಂಟ್ ವೈಸ್ ನಾವು ಬರೋದಾದ್ರೆ ನೋಡಿ, ಆಪ್ಷನ್ಸ್ ಅಲ್ಲೂ ಅಷ್ಟೇನೆ 2 ಕಾಂಟ್ರಾಕ್ಟ್ಸ್ ಅಂತ ಇದೆ ಆಪ್ಷನ್ಸ್ ಅಲ್ಲಿ. ಯೂಶಲ್ ಆಗಿ ಲಾಂಗ್ ಕಾಂಟ್ರಾಕ್ಟ್ ಮತ್ತೆ ಶಾರ್ಟ್ ಕಾಂಟ್ರಾಕ್ಟ್, ಲಾಂಗ್ ಕಾಂಟ್ರಾಕ್ಟ್ ಮತ್ತೆ ಶಾರ್ಟ್ ಕಾಂಟ್ರಾಕ್ಟ್ ಅಂತ ಕರಿತೀವಿ, ಗೊತ್ತಲ್ಲ? ಲಾಂಗ್ ಕಾಂಟ್ರಾಕ್ಟ್ ಅಂಡ್ ಶಾರ್ಟ್ ಕಾಂಟ್ರಾಕ್ಟ್. ಯೂಶಲಿ ರಿಟೇಲರ್ಸ್ ಆಗ್ಲಿ ಕಾಮನ್ ಪೀಪಲ್ಸ್ ಆಗ್ಲಿ ನಾವ್ ಯಾವಾಗ್ಲೂ ಆಪ್ಷನ್ಸ್ ಅಲ್ಲಿ ಯಾರೆಲ್ಲ ಫಸ್ಟ್ ಬೈ ಮಾಡ್ತೀವಿ, ಯಾರು ಫಸ್ಟ್ ಬೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಒಂದು ನಿಫ್ಟಿ ಇಂಡೆಕ್ಸ್ ನ ಬೈ ಮಾಡ್ತೀರಾ, ನಿಫ್ಟಿ ಇಂಡೆಕ್ಸ್ ನ ಒಂದು 10,000 ರೂಪಾಯಿ ಹೊರ್ತಿಗೆ ನೀವು ಬೈ ಮಾಡ್ತೀರಾ, 10,000 ರೂಪಾಯಿ ಹೊರ್ತಿಗೆ. ಈಗ ಬೈ ಮಾಡಿದ್ಮೇಲೆ ಸೆಲ್ ಮಾಡಿದ್ರ, ಸೆಲ್ ಎಷ್ಟು 12,000 ರೂಪಾಯಿಗೆ. ಈಗ ನಿಮ್ಗೆ ಏನಾಯ್ತು, 2K ಪ್ರಾಫಿಟ್ ಬಂತು. ನಿಮ್ಮ ಅಕೌಂಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 50,000 ರೂಪಾಯಿ ಅಂತ ಇತ್ತು ಅನ್ಕೊಳ್ಳಿ, ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ 2K ಅಂತ ಹೇಳಿದ್ರೆ ಎಷ್ಟಾಗ್ಬೇಕು, 52K, ರೈಟ್? 52K. ಆದ್ರೆ ಈಗ ಏನಾಗುತ್ತೆ, ನಿಮ್ಗೆ ನಿಮ್ಮ ಅಕೌಂಟ್ ಅಲ್ಲಿ 50,000 ಅಂತಾನೆ ತೋರಿಸುತ್ತೆ. ನೆಕ್ಸ್ಟ್ ಡೇಗೆ ಈ 2,000 ರೂಪೀಸ್ ಆಡ್ ಆಗುತ್ತೆ. T+1 ಡೇ ಅಂತ ಕರೆದಿದ್ದಾರೆ. ಯಾರು ಆಪ್ಷನ್ಸ್ ಅಲ್ಲಿ ಯಾರು ಫಸ್ಟ್ ಲಾಂಗ್ ಕಾಂಟ್ರಾಕ್ಟ್ ಅಂದ್ರೆ ಫಸ್ಟ್ ಬೈ ಮಾಡಿದ್ರ ಪ್ರೀಮಿಯಂ ನ ಬೈ ಮಾಡಿ ಬೇರೆಯವರು ಸೆಲ್ ಮಾಡಿದ್ರ ನಿಮ್ಗೆ. ಸರ್ ಕೆಲವೊಬ್ರು ಶಾರ್ಟ್ ಕಾಂಟ್ರಾಕ್ಟ್ ಮಾಡೋರು ಇರ್ತಾರೆ, ನಿಮ್ಗೂ ಗೊತ್ತಿರುತ್ತಲ್ವಾ, ಎಷ್ಟೊಂದು ಜನ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಶಾರ್ಟ್ ಮಾಡ್ತಾರೆ. ಸೊ ಶಾರ್ಟ್ ಮಾಡೋರ್ಗೆ ಏನಾಗುತ್ತೆ, ಅವರು ಫಸ್ಟ್ ಸೆಲ್ ಮಾಡಿರ್ತಾರೆ, ಆಮೇಲೆ ಏನ್ ಮಾಡ್ತಾರೆ, ಬೈ ಮಾಡಿರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಈಗ ನೀವೇನಾದ್ರೂ ಇಂಟ್ರಾಡೇನಲ್ಲಿ ಸೇಮ್ ಡೇನೆ ನೀವು ಬೈ ಸೆಲ್ ಮಾಡಿದ್ರೆ ಅನ್ಕೊಳ್ಳಿ, ಈ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಳಕ್ ಆಗೋದಿಲ್ಲ, ನೆಕ್ಸ್ಟ್ ಡೇಗೆ ಅದು ಕನ್ಸಿಡರ್ ಆಗುತ್ತೆ. ಇನ್ ಕೇಸ್ ಇವತ್ತೇನಾದ್ರೂ ನೀವು ಫಸ್ಟ್ ಸೆಲ್ ಮಾಡ್ತೀರಾ ಅನ್ಕೊಳ್ಳಿ, ಫಸ್ಟ್ ಸೆಲ್ ಮಾಡಿದಿರಾ ಅನ್ಕೊಳ್ಳಿ, ಇಂಟ್ರಾಡೇನಲ್ಲಿ ಸೆಲ್ ಮಾಡಿ ಪ್ರಾಫಿಟ್ ಮಾಡಿದ್ರೆ ಇದ್ರಲ್ಲೂ ಸಹ ನಿಮ್ಮ ಪ್ರಾಫಿಟ್ ನ ನೆಕ್ಸ್ಟ್ ಡೇಗೆ ಎನ್ಕ್ಯಾಶ್ ಮಾಡ್ಕೊಳಕ್ ಆಗುತ್ತೆ. ಇದು ಒನ್ ಪಾರ್ಟ್. ಓಕೆ, ಇದು ಎರಡು ಸಿಮಿಲರ್. ಆದ್ರೆ ಇಲ್ಲಿ ಇನ್ನೊಂದು ಏನ್ ನೋಡ್ಬೇಕಂದ್ರೆ, ಎಲ್ಲರೂ ಇಂಟ್ರಾಡೇ ಮಾಡಲ್ವಲ್ಲ, ಕ್ಯಾರಿ ಫಾರ್ವರ್ಡ್ ಅಂತ ಮಾಡ್ತಿರಲ್ಲ. ಕ್ಯಾರಿ ಫಾರ್ವರ್ಡ್ ಏನಾದ್ರು ನೀವು ಲಾಂಗ್ ಕಾಂಟ್ರಾಕ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಲಾಂಗ್ ಕಾಂಟ್ರಾಕ್ಟ್ ಮಾಡಿ ನೆಕ್ಸ್ಟ್ ಡೇ ಏನಾದ್ರು ಅದನ್ನ ಬೈ ಮಾಡಿ ಸೆಲ್ ಮಾಡ್ತೀರಾ ಅನ್ಕೊಳ್ಳಿ, ನೆಕ್ಸ್ಟ್ ಡೇ ಬೈ ಮಾಡಿ ಸೆಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ಅಮೌಂಟ್ ನಿಮ್ಗೆ ರಿಲೀಸ್ ಆಗುತ್ತಲ್ಲ, ಏನೊಂದು ಸೆಲ್ ಮಾಡಿರೋ ಅಮೌಂಟ್, ಅದು T+1 ಡೇ. T+1 ಡೇ. ಫಾರ್ ಎಕ್ಸಾಂಪಲ್ ನೀವು ಮಂಡೇ ತಗೊಂಡ್ರಿ, ಮಂಡೇ ಬೈ ಮಾಡಿದೀರಾ, ಟ್ಯೂಸ್ಡೇ ಸೆಲ್ ಮಾಡಿದೀರಾ ಅಂದ್ರೆ ನಿಮ್ಗೆ ಸೆಟಲ್ಮೆಂಟ್ ಆಗದೆ ವೆಡ್ನೆಸ್ಡೇ. ಓಕೆ, ಸೆಟಲ್ಮೆಂಟ್ ವೆಡ್ನೆಸ್ಡೇನೆ ಸೆಟಲ್ಮೆಂಟ್ ಆಗುತ್ತೆ. ಓಕೆ, ಯಾರಿಗೆ ಲಾಂಗ್ ಬೈ ಮಾಡಿದವ್ರಿಗೆ. ಈಗ ಶಾರ್ಟ್ ಅಲ್ಲಿ ಯಾರಾದ್ರೂ ಮಾಡಿದ್ರು ಅನ್ಕೊಳ್ಳಿ, ಶಾರ್ಟ್ ಕಾಂಟ್ರಾಕ್ಟ್, ಅವರು ಫಸ್ಟ್ ಸೆಲ್ ಮಾಡಿರ್ತಾರಲ್ಲ, ಸೆಲ್ ಮಾಡಿ ಆಮೇಲೆ ಬೈ ಮಾಡಿರೋರಿಗೆ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. T+ ಸೇಮ್ ಡೇನೆ ನಿಮ್ಗೆ ಬರುತ್ತೆ. ಸೊ ಸೇಮ್ ಡೇ ಬಂದಾಗ ಅಮೌಂಟ್ ಈ ಒಂದು ಕ್ಯಾರಿ ಫಾರ್ವರ್ಡ್ ಅಲ್ಲಿ ಫುಲ್ ಅಮೌಂಟ್ ನ ನಿಮ್ಗೆ ಎನ್ಕ್ಯಾಶ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಯಾರು ಶಾರ್ಟ್ ಮಾಡಿ ಬೈ ಮಾಡಿದ್ದಾರೆ ಅವ್ರಿಗೆ ಸ್ವಲ್ಪ ಪ್ರಾವಿಡೆಂಟ್ ಮಾಡ್ಕೊಟ್ಟಿದ್ದಾರೆ. ಒಂದು ಫುಲ್ ಅಮೌಂಟ್ ಅಲ್ಲ, 50 to 60% ಏನೋ ಅವರು ಯೂಸ್ ಮಾಡ್ಕೊಳ್ಬಹುದು ಅಷ್ಟೇ. 50 to 60% ಫುಲ್ ಅಮೌಂಟ್ ಅಲ್ಲ. ಫಾರ್ ಎಕ್ಸಾಂಪಲ್ ಶಾರ್ಟ್ ಮಾಡಿ ಬೈ ಮಾಡಿದ್ರು, ಅವ್ರಿಗೆ ಏನಾಗುತ್ತೆ, ಟೋಟಲ್ ಪೊಸಿಷನ್ ಕ್ಲೋಸ್ ಆಗುತ್ತೆ. ಒಂದು 10,000 ರೂಪಾಯಿ ಅವ್ರ ಅಕೌಂಟ್ ಬಂತು ಅನ್ಕೊಳ್ಳಿ, 10,000 ರೂಪಾಯಿ ಬಂದಿದೆ ಅಂದ್ರೆ ಅವ್ರದೇ ಹಣ, ಆದ್ರೆ ಅವ್ರು 10,000 ರೂಪಾಯಿಗೂ ಪೊಸಿಷನ್ ತಗೊಳಕ್ ಆಗೋದಿಲ್ಲ. ಒಂದು 5,000 to 6,000 ರೂಪಾಯಿ 7,000 ರೂಪಾಯಿ ಮಾತ್ರ ಪೊಸಿಷನ್ ತಗೊಳಕ್ ಆಗುತ್ತೆ. ಸೊ ಈ ತರ ಆಸ್ ಎ ಟ್ರೇಡಿಂಗ್ ಗೆ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಈ ಒಂದು ಪಾರ್ಟ್ ಅನ್ನೋದು ಬಿಟ್ರೆ ಬ್ಯಾಲೆನ್ಸ್ ರಿಫ್ಲೆಕ್ಟ್ ಆಗೋದು ಅಥವಾ ಈಕ್ವಿಟಿಲಿ ನಿಮ್ಮ ಬ್ಯಾಲೆನ್ಸ್ ರಿಫ್ಲೆಕ್ಟ್ ಆಗೋದು, ಸೆಟಲ್ಮೆಂಟ್ ಲೇಟ್ ಆಗೋದು ಅನ್ನೋದು ಬಿಟ್ರೆ, ಅದನ್ನ ಬಿಟ್ಟು ನಿಮ್ಗೆ ಯಾವುದೇ ರೀತಿಯ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಆಸ್ ಪರ್ ದಿಸ್ ಇವಾಗ ಏನಿದೆ ರನ್ ಆಗ್ತಾ ಇದೆ. ಸೊ ನಿಮ್ಗೆಲ್ಲ ಏನಿದೆ ಮಾರ್ಜಿನ್ ಕೊಡ್ತಾ ಇದ್ದಾರೆ. ಸೊ ಯೂಸ್ ಮಾಡಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇದೀನಿ. ಫಾರ್ ಎಕ್ಸಾಂಪಲ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಇಲ್ಲಿ ನಾನು ತೋರಿಸ್ಕೊಡಕ್ ಹೋಗ್ತಾ ಇದೀನಿ ನೋಡಿ.
ಫಾರ್ ಎಕ್ಸಾಂಪಲ್ ಇವತ್ತು ಇಲ್ಲೊಬ್ರು ಟ್ರೇಡ್ ಮಾಡಿದ್ದಾರೆ, ಆ ಟ್ರೇಡ್ ಬ್ಯಾಲೆನ್ಸ್ ಏನಾಗಿದೆ ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಫಂಡ್ಸ್ ಅಂತ ಹೋಗ್ತೀನಿ ನೋಡಿ. ಫಂಡ್ಸ್ ಇದೇನಿದು ಇವತ್ತಿನ ಓಪನಿಂಗ್ ಬ್ಯಾಲೆನ್ಸ್. ಫಂಡ್ ಅನ್ನೋದು ನನ್ನ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 31,285. ಫಾರ್ ಎಕ್ಸಾಂಪಲ್ ಇವತ್ತು ಅವರು ಟ್ರೇಡ್ ಮಾಡಿದ್ದಾರೆ 1,487. ಯೂಶಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಯೂಸ್ಡ್ ಮಾರ್ಜಿನ್ ಅಂತ ಇದೆಯಲ್ಲ, ಇದಾದ್ಮೇಲೆ ಅವೈಲೇಬಲ್ ಕ್ಯಾಶ್ ಮಾರ್ಜಿನ್ ಅಂತ ಏನಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಯಾವಾಗ್ಲೂ 31,285 ಪ್ಲಸ್ ಅವ್ರೇನ್ ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇತ್ತು ನಿಮ್ಗೆ, ಪ್ಲಸ್ ಮೈನಸ್ ಅಲ್ಲಿ ಒಂದೊಂದು ಸಾಫ್ಟ್ವೇರ್ ಅಲ್ಲಿ ಒಂದೊಂದ್ ತರ ತೋರಿಸುತ್ತೆ. ಸೊ ಎಲ್ಲಾದ್ರಲ್ಲೂ ಸೇಮ್ ಅಂತ ಇಲ್ಲ. ಪ್ಲಸ್ 1,487 ಎಷ್ಟಾಯ್ತು 32,772. ನನ್ನ ಅಕೌಂಟ್ ಬ್ಯಾಲೆನ್ಸ್ ಫೈನಲ್ ಏನಿರ್ಬೇಕಾಗಿತ್ತು 32,772 ಇರ್ಬೇಕಾಗಿತ್ತು. ಆದ್ರೆ ಎಷ್ಟು ತೋರಿಸ್ತಾ ಇದೆ ನನ್ಗೆ? ಸೊ 31,285. ನನ್ಗೆ ಇದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ನಾನು ವಿಡ್ರಾ ಮಾಡಕ್ ಆಗ್ತಾ ಇರಲಿಲ್ಲ. ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ ಸೆಟಲ್ಮೆಂಟ್ ಅಂತ ಇರುತ್ತೆ, ಸಂಜೆನೆ ಮಾಡ್ಬೇಕಾಗಿತ್ತು. ಆದ್ರೆ ಅಟ್ಲೀಸ್ಟ್ ನನ್ನ ಅವೈಲೇಬಲ್ ಮಾರ್ಜಿನ್ ಅಂತ ಹೇಳ್ಬಿಟ್ಟು 32,277 ತೋರಿಸ್ತಾ ಇತ್ತು. ಸರ್ ಇದರಿಂದ ಏನ್ ಪ್ರಾಬ್ಲಮ್ ಇದೆ? ಕರೆಕ್ಟ್ ಅಲ್ವಾ? ನೋಡಿ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 30,000 ಇದೆ, ನಾನು ಬೆಳಿಗ್ಗೆಯಿಂದ ಟ್ರೇಡ್ ಮಾಡ್ಬಿಟ್ಟು ಪ್ಲಸ್ ಒಂದು 30,000 ಅರ್ನ್ ಮಾಡಿದ್ದೆ ಅನ್ಕೊಳ್ಳಿ. 30,000 ಟೋಟಲ್ ಏನಾಯ್ತು 60,000. ಈಗ ಯಾವ್ದಾರ ಒಂದು ಸ್ಟಾಕ್ಸ್ ನ ನೀವು 30 ರೂಪೀಸ್ ಓಡ್ತಾ ಇರೋದು ಆಪ್ಷನ್ ನ ನೀವು 1,000 ಬೈ ಮಾಡಿದ್ರಿ, 1,000 ಕ್ವಾಂಟಿಟಿ. ಓಕೆ ಎಕ್ಸಾಂಪಲ್ ಅದು ಮಾಡಿ 30,000 ಮಾಡಿದ್ರಿ. ಈಗ ಏನ್ ಅನ್ನಿಸ್ತು, ಮಾರ್ಕೆಟ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ನನ್ನ ಹತ್ರ 60,000 ಇದೆ, ಯಾಕೆ ನಾನು 2,000 ಬೈ ಮಾಡಬಾರ್ದು, ಅದೇ 30 ರೂಪಾಯಿ ಇನ್ನೊಂದು ಸ್ಟ್ರೈಕ್ ಅಂತ ನೀವು ಯೋಚನೆ ಮಾಡ್ತೀರಾ. ಅಂತ ಅದು ಮುಂಚೆ ಇತ್ತು, ಈಗ ಮಾಡಕ್ಕಾಗಲ್ಲ. ನಿಮ್ಮ ಓಪನಿಂಗ್ ಬ್ಯಾಲೆನ್ಸ್ ಏನಿದೆಯೋ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ನೀವು ಕ್ವಾಂಟಿಟಿನ ತಗೊಳ್ಬೇಕಾಗುತ್ತೆ. ಎನಿ ಓಪನ್ ಪೊಸಿಷನ್ ತಗೊಳ್ಬೇಕಾದ್ರೆ ನೀವು ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ 31,000 ಇಟ್ಕೊಂಡು 30,000 ಪ್ರಾಫಿಟ್ ಮಾಡಿದ್ರು, 60,000 ಪ್ರಾಫಿಟ್ ಮಾಡಿದ್ರು, ಇಲ್ಲಿ ನಿಮ್ಗೆ ಆಡ್ ಆಗಲ್ಲ. ಮುಂಚೆ ಏನಾಗ್ತಾ ಇತ್ತು, ಏನ್ ಪ್ರಾಫಿಟ್ ಮಾಡಿದೀರಾ 31,285 ಇದೆ ಅನ್ಕೊಳ್ಳಿ. ಸೊ ನೀವು ಪ್ಲಸ್ 30,000 ಲಾಭ ಮಾಡಿದ್ರಿ ಮಧ್ಯಾಹ್ನ 12:00 ಅನ್ಕೊಳ್ಳಿ. ಸೊ 30,000 ಪ್ರಾಫಿಟ್ ಮಾಡಿದ್ರೆ ಟೋಟಲ್ ಆಗಿ ನಿಮ್ ಬ್ಯಾಲೆನ್ಸ್ 61,285 ಅಂತ ತೋರಿಸ್ತಾ ಇತ್ತು. ಮತ್ತೆ ನೀವು 2:30 ಬೇಕಂದ್ರೆ ಕಂಪ್ಲೀಟ್ 61,000 ರೂಪಾಯಿಗೂ ಪೊಸಿಷನ್ ತಗೋಬಹುದಾಗಿತ್ತು. ಆದ್ರೆ ಇವಾಗ ನೀವು ತಗೊಳಕ್ ಆಗಲ್ಲ. ಸೊ ದಿಸ್ ದ ಪಾರ್ಟ್ ಅಂತ ಹೇಳ್ತಾ ಇದ್ದೀನಿ. ಈಕ್ವಿಟಿನೂ ಅಷ್ಟೇನೆ. ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ನೀವೇನಾದ್ರು 1 ಲಕ್ಷ ರೂಪಾಯಿ ಸ್ಟಾಕ್ ನ ತಗೊಂಡು 20,000 ರೂಪಾಯಿ ಲಾಭ ಮಾಡಿದ್ರಿ ಅನ್ಕೊಳ್ಳಿ, ಆಗ ನಿಮ್ಮ ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಆ 1 ಲಕ್ಷಗೆ ನೆಕ್ಸ್ಟ್ ಪೊಸಿಷನ್ ತಗೊಳ್ಳಬೇಕೆ ಹೊರತು 1,20,000 ಅಂತ ಅಲ್ಲ. ಸೊ ಐ ಥಿಂಕ್ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದೀನಿ ಎಲ್ಲರಿಗೂ. ಸೊ ಅರ್ಥ ಆಗ್ತಾ ಇದೆಯಾ? ದಿಸ್ ದ ನ್ಯೂ ಇಂಪ್ಲಿಮೆಂಟೇಶನ್ ಅಂತ ಮಾಡಿದ್ದಾರೆ. ಸೊ ಈಗ ಅರ್ಥ ಆಯ್ತಾ ಇದೆಯಲ್ವಾ ಯಾರಿಗೆಲ್ಲ ಎಫೆಕ್ಟ್ ಆಗುತ್ತೆ ಜನರಲ್ ಆಗಿ? ಸೊ ಆಸ್ ಎ ಕಾಮನ್ ಟ್ರೇಡ್ ನೀವ್ ಏನ್ ಮಾಡ್ತಾ ಇದ್ದೀರಾ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಲ್ಲರೂ, ಅಥವಾ ನೀವು ಟ್ರೇಡಿಂಗ್ ಏನ್ ಮಾಡ್ತಾ ಇದ್ದೀರಾ ಇಂಟ್ರೋಡಕ್ಟ್ ಎಲ್ಲರೂ, ನಿಮ್ಗೆ ಯಾವ್ದೇ ರೀತಿ ಎಫೆಕ್ಟ್ ಸದ್ಯಕ್ಕಂತೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀನಿ. ಅಟ್ ಪ್ರೆಸೆಂಟ್ ಅಂತೂ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಅಂತ ನೋಡೋಣ. ಸೊ ಹಾಗಾದ್ರೆ ಈ ಇಂಪ್ಲಿಮೆಂಟೇಶನ್ ಎಲ್ಲ ಮಾಡೋದಕ್ಕೆ ಇನ್ನು ಎಷ್ಟು ವರ್ಷ ಟೈಮ್ ತಗೊಳುತ್ತೆ, ಸೊ ಹೇಗ್ ಮಾಡ್ತಾ ಇದಾರೆ ಅಂತ ಸ್ಟಿಲ್ ನೋಡಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ, ಡಿಸ್ಕಷನ್ ಅಂತೂ ಮಾಡ್ತಾ ಇದಾರೆ. ಸ್ವಲ್ಪ ಟೈಮ್ ತಗೊಂಡು ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತ ನೋಡೋಣ. 1 ಸೆಕೆಂಡ್ ತೋರಿಸ್ತೀನಿ, ಎಲ್ಲಿದೆ ಅಂತ ನಾನು ತೋರಿಸ್ತೀನಿ. ಒಂದ್ ಸ್ವಲ್ಪ ವೇಟ್ ಮಾಡಿ, ಯಾವಾಗ ನಮ್ಗೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ. ಸೊ ಐ ಥಿಂಕ್ ಮೇಜರ್ ಆಗಿ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ, ಮೇಜರ್ ಪಾರ್ಟ್. ಸೊ ಇಷ್ಟೊತ್ತು ನಿಮ್ಗೆ ನಾನು ಇವಾಗ ಏನ್ ಎಕ್ಸ್ಪ್ಲೈನ್ ಮಾಡಿದೆ, ಇಸ್ ಅ ಬ್ರೀಫ್ ಆಗಿ ಅಷ್ಟೇ ಎಕ್ಸ್ಪ್ಲೈನ್ ಮಾಡಿದೀನಿ. ರೈಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಇವರು ಒಟ್ಟಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಫಸ್ಟ್ ಡಿಸೆಂಬರ್ ಟು 21 ಇವಾಗ ತಾನೇ ಎಲ್ಲರಿಗೂ ಡಿಸೈಡ್ ಮಾಡಿದ್ದಾರೆ. ಎಲ್ಲರಿಗೂ ಜನ ಸ್ವಲ್ಪ ಸೆಟಲ್ಡ್ ಆಗ್ಬೇಕು. ನಾನು ಹೇಳಿದ್ನಲ್ಲ, ಈಗ ಪ್ರೆಸೆಂಟ್ ನೀವೇನ್ ಟ್ರೇಡ್ ಮಾಡ್ತಾ ಇದ್ದೀರಾ ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಇಂದ ಸೇಮ್ ರೂಲ್ಸ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಏನೋ ಮಾರ್ಜಿನ್ ಅಂತೆ ಅಂತ ಒಂದೊಂದು ಡಿಫ್ರೆನ್ಸ್ ಆಗಿದೆ. ವಾಟ್ ಇಸ್ ಅ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಈಗ ಸೊ ಆ ಒಂದು ಬ್ಯಾಲೆನ್ಸ್ ಇದೆಯಲ್ಲ ಅದಂತೂ ಕಂಟಿನ್ಯೂ. ಸೊ ಆ ಒಂದು ರೂಲ್ಸ್ ಅಂತೂ ಆಲ್ರೆಡಿ ಇನ್ಸ್ಟೆಂಟ್ ಆಗಿ ಆಗೋಗಿದೆ. ಸೆಪ್ಟೆಂಬರ್ 1 ಇಂದ ಡಿಸೆಂಬರ್ ವರೆಗೂ ನಿಮ್ಗೆ ಕಂಟಿನ್ಯೂ. ಆ ಮಾರ್ಜಿನ್ ಕಲೆಕ್ಟ್ ಮಾಡೋದು ಎಕ್ಸ್ಪ್ಲೋಷನ್ ಅಂತ ಮಾತಾಡಿದ್ವಲ್ಲ, ಅದು ಮಾತ್ರ ಚೇಂಜ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ನಲ್ಲ, ಡಿಸೆಂಬರ್ 2020 ಅಂದ್ರೆ ಡಿಸೆಂಬರ್ 1 ಇಂದ ಫೆಬ್ರವರಿ 21 ವರೆಗೂ ನೀವೇನ್ ಮಾಡ್ಬೋದು, ಈಗ 1.5 ಲಕ್ಷ ರೂಪಾಯಿ ಅಂತ ACC ಏನಿದೆ, ಫಾರ್ ಎಕ್ಸಾಂಪಲ್ 1,50,000 ಅಂದ್ರೆ ಅದರಲ್ಲಿ ನೀವೇನ್ ಮಾಡ್ಬೇಕು, ಡಿಸೆಂಬರ್ ಇಂದ ಮಿನಿಮಮ್ 25% ನಿಮ್ ಹತ್ರ ಇರ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ 1,50,000 ಕೊಟ್ಟು ಇವಾಗ ಯಾವ್ದೋ ಒಂದು ಸ್ಟಾಕ್ಸ್ ನ ನಾವು ಫ್ಯೂಚರ್ ಅಲ್ಲಿ ಬೈ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಅದು ಕ್ಯಾರಿ ಫಾರ್ವರ್ಡ್ ಗೆ. ಆದ್ರೆ ಇನ್ಮೇಲೆ ಇಂಟ್ರಾಡೇಗೂ ಸಹ, ಫಾರ್ ಎಕ್ಸಾಂಪಲ್ ಇಂಟ್ರಾಡೇ ಇಷ್ಟು ದಿವಸ ನೀವೇನ್ ಮಾಡ್ತಾ ಇದ್ರಿ, ಒಬ್ಬೊಬ್ರು 20 ಟೈಮ್ಸ್ ಕೊಡ್ತಾ ಇದ್ರು 7,500. ಆದ್ರೆ ಇನ್ ಮುಂದೆ ಏನಾಗ್ತಾ ಇದೆ, ಇವಾಗೆಲ್ಲ ಪ್ರೆಸೆಂಟ್ ಅಲ್ಲಿ ಏನೂ ಇಲ್ಲ. ಸೊ ನೋಡಿ ಇಲ್ಲಿ ಸೆಪ್ಟೆಂಬರ್ 20ನೇ ತಾರೀಕಿಂದ ಡಿಸೆಂಬರ್ 1ನೇ ತಾರೀಕಿಂದ ನೆಕ್ಸ್ಟ್ ಫೆಬ್ರವರಿವರೆಗೂ ಅವ್ರು ಏನ್ ಹೇಳ್ತಾ ಇದಾರೆ, ಇಂಟು 0.25% ಹೇಳ್ತಾ ಇದಾರೆ. 25% ಎಷ್ಟಿರ್ಬೇಕು,
ಡಿಸೆಂಬರ್ ಇಂದ ನೀವು ಒಂದು ಟ್ರೇಡ್ ಮಾಡ್ಬೇಕಂದ್ರೆ 37,000 ರೂಪಾಯಿ ಇರಬೇಕು. ಸೊ ಡಿಸೆಂಬರ್ ಇಂದ ಫೆಬ್ರವರಿ, ಮತ್ತೆ ಮಾರ್ಚ್ ಫಸ್ಟ್ ಇಂದ ಮೇ ವರೆಗೂ ನೋಡಿ 50% ಅಂತ ಕೇಳ್ತಾ ಇದಾರೆ. ಅದೇ 1.5 ಲಕ್ಷ ರೂಪಾಯಿ ನೀವು ಟ್ರೇಡ್ ಮಾಡ್ಬೇಕು, ಪೊಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರು 1.5 ಲಕ್ಷ ಬೇಕು. ಇಂಟ್ರಾಡೇ ನೀವು ಟ್ರೇಡ್ ಮಾಡ್ತೀನಿ ಅಂದ್ರು ಬೈ 2 ಅರೌಂಡ್ 75,000 ಇರಬೇಕು. ಈ ತರ ನೆಕ್ಸ್ಟ್ ನೋಡಿ ಇಲ್ಲಿದೆಯಲ್ಲ, ನೆಕ್ಸ್ಟ್ ಫ್ರಮ್ ಸೆಪ್ಟೆಂಬರ್ 1 ಗೆ ಓಕೆನಾ, ನೆಕ್ಸ್ಟ್ ಸೆಪ್ಟೆಂಬರ್ 1 ಬರೋಷ್ಟರಲ್ಲಿ ನಿಮ್ಗೆ ಇಂಟ್ರಾಡೇ ಟ್ರೇಡ್ ಮಾಡ್ಬೇಕಂದ್ರೆ ಒಂದು ಫ್ಯೂಚರ್ ಟ್ರೇಡ್ ಮಾಡಕ್ಕೆ 1,50,000 ರೂಪಾಯಿ ಬೇಕು, ಕಂಪ್ಲೀಟ್ ಇರಬೇಕು. ಇದೇ ತರ ನೀವು ಒಂದು ಈಕ್ವಿಟಿ ಮಾಡ್ತೀನಿ ಅನ್ನೋ ಅದಕ್ಕೂ ನಿಮ್ಮ ಹತ್ರ ಫುಲ್ ಫಂಡ್ ಇರಬೇಕಾಗುತ್ತೆ. ಫಂಡ್ ಇದ್ರೆ ನೀವು ಟ್ರೇಡ್ ಮಾಡಕ್ ಆಗೋದಿಲ್ಲ. ಸೊ ನೋಡಿ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅರ್ಥ ಆಗ್ತಾ ಇದೆಯಲ್ಲ, ಫುಲ್ ಡೀಟೇಲ್ಸ್. ಅದೇ ತರನೇ 1,50,000 ರುಪೀಸ್ಗೆ ಇನ್ ಕೇಸ್ ನೀವೇನಾದ್ರು ಇಂಟ್ರಾಡೇ ಟ್ರೇಡ್ ಮಾಡ್ತೀನಿ ಅಂದ್ರೆ ಬ್ರೋಕರ್ ಮ್ಯಾಕ್ಸಿಮಮ್ ಅಂದ್ರೆ ಈಗೆಲ್ಲ 10-20 ಟೈಮ್ಸ್ ಕೊಡ್ತಾ ಇದಾರೆ, ಅವಾಗ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 5 ಟೈಮ್ಸ್ ಕೊಡ್ಬೋದು ಅಷ್ಟೇ, ಅದಕ್ಕಿಂತ ಕೊಡಕ್ ಆಗೋದಿಲ್ಲ. ಅದನ್ನು ಅವರು ಮೆನ್ಷನ್ ಮಾಡ್ತಾ ಇದಾರೆ. ಸೊ ಹೇಳಿದ್ನಲ್ಲ, ಆಸ್ ಆಫ್ ನಾವು ಸ್ಲ್ಯಾಬ್ ಬಂದು 20 ಟೈಮ್ಸ್ ಅಂತ ಇದೆ. ಸೊ ಡೋಂಟ್ ವರಿ, ಈಗ ನೀವು ಟ್ರೇಡ್ ಮಾಡಿ ಅಂತ ಇದ್ದೀನಿ. ಸೊ ಫ್ರೆಂಡ್ಸ್, ನನಗೆ ಇಲ್ಲಿವರೆಗೂ ಈ ಒಂದು ಸೆಷನ್ ಅಲ್ಲಿ ನಾನು ಏನ್ ಎಕ್ಸಾಂಪಲ್ ಕೊಟ್ಟಿದ್ದೆ, ನಾನು ಹೇಳಿದಲ್ಲ ಈ ಒಂದು ಪಾರ್ಟ್ ಇಂದ ಯಾರು ಸರ್ ಇಂಪಾರ್ಟೆಂಟ್ ನೋಡಿ, ಸ್ಪೆಕ್ಯುಲೇಷನ್ ಅಂತ ಕರಿತೀವಿ. ಎಷ್ಟೋ ಜನಕ್ಕೆ ಒಂದೊಂದೇ ಸರಿ ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ, ಕೆಲವರು ಮಾರ್ಜಿನ್ ಮೇಂಟೈನ್ ಮಾಡೋದಿಲ್ಲ. ಸೊ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಯಾರು ಡಿ ಪಿ ಅಕೌಂಟ್ ಇಟ್ಕೊಂಡಿದ್ದಾರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸಮ್ ಟೈಮ್ಸ್ ಅಲ್ಲಿ ಈ ಒಂದು ಪ್ರೋಸೆಸ್ ಇಂದ ಏನ್ ಆಗ್ತಾ ಇತ್ತು, ಕೆಲವೊಬ್ಬರಿಗೆ ಡಿಸ್ಅಡ್ವಾಂಟೇಜ್, ಕೆಲವೊಬ್ಬರಿಗೆ ಅಡ್ವಾಂಟೇಜ್. ಯಾರಿಗೆ ಮಾನಿಟರ್ ಮಾಡ್ತಾ ಇದ್ರು ಅವ್ರಿಗೆ ಇಟ್ಸ್ ಎ ಗುಡ್ ಅಂತ ಹೇಳ್ತಾ ಇದೀನಿ, ಯಾರಿಗೆ ಮಾನಿಟರ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ ಇದು ಬ್ಯಾಡ್ ಅಂತ ಹೇಳ್ತಾ ಇದೀನಿ. ಸೊ ಹೇಗೆ ಸರ್ ಅದು ಅಂತ ನೋಡೋಣ. ನೋಡಿ, ಫಾರ್ ಎಕ್ಸಾಂಪಲ್ ಇಷ್ಟ ದಿವಸ ನಾವ್ ಹೇಳಿದಲ್ಲ, ಸೊ ನೀವೇನಾದ್ರೂ ಒಂದು ಸ್ಟಾಕ್ ಬ್ರೋಕರ್ ಹತ್ರ ನೀವು ಅಕೌಂಟ್ ಮಾಡ್ಕೊಂಡಿದ್ರೆ ಸಮ್ ಟೈಮ್ಸ್ ಏನಾಗ್ತಾ ಇತ್ತು, ಸೆಬಿ ಕಡೆಯಿಂದ ಎವ್ರಿ 3 ಮಂತ್ಸ್ ಒಂದ್ಸರಿ ಎಲ್ಲರಿಗೂ ಕ್ವಾರ್ಟರ್ಲಿ ಪೇಔಟ್ ಅಂತ ಆಗುತ್ತೆ, ಗೊತ್ತಿದ್ಯಾ? ಕ್ವಾರ್ಟರ್ಲಿ ಪೇಔಟ್ 3 ಮಂತ್ಸ್ ಒಂದ್ಸರಿ ಕ್ವಾರ್ಟರ್ಲಿ ಪೇಔಟ್. ಇನ್ ಕೇಸ್ ಏನಾಗ್ತಾ ಇತ್ತು ಮುಂಚೆ ಎಲ್ಲ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 1 lakh rupees ಅಮೌಂಟ್ ಇದೆ ಅನ್ಕೊಳ್ಳಿ, 1 lakh rupees. ಅವರು ಬೇಕಾಗಿರೋದೇ 20,000. ಯಾರಿಗೆ? ನಿಮ್ಮ ಡಿ ಪಿ ಅಕೌಂಟ್ ಇರೋರಿಗೆ. ಬ್ಯಾಲೆನ್ಸ್ 80% ಲೋನ್ ಅಂತ ಕೊಟ್ಟಿರ್ತಾರಲ್ಲ, ಐದರ್ ಯು ಕ್ಯಾನ್ ವಿಡ್ರಾ ಅಥವಾ ನೀವು ರಿಟರ್ನ್ ಮಾಡ್ಕೊಳ್ಬಹುದು. ಎಷ್ಟೊಂದ್ ಜನ ಗೊತ್ತಾಗ್ತಾ ಇರ್ಲಿಲ್ಲ. ಸಮ್ ಟೈಮ್ಸ್ ಈ ಪೇಔಟ್ ಅಲ್ಲಿ ಏನಾಗ್ಬಿಡ್ತಾ ಇತ್ತು, ಪೇಔಟ್ ಆದ್ರೆ ಅವ್ರು ಮತ್ತೆ ಪೇಯಿಂಗ್ ಮಾಡ್ತಾ ಇರ್ಲಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ಅವಾಗ ಏನ್ ಮಾಡ್ತಾ ಇದ್ರು, ಈ 80%ಗೆ ಇಂಟ್ರೆಸ್ಟ್ ಅಂತ ಹಾಕೋರು 15 days ಒಂದ್ಸರಿ. ಅಗೇನ್ ಮಂತ್ಲಿ ಒನ್ಸ್ ಇಂಟ್ರೆಸ್ಟ್ ಹಾಕೋರು. ಆ ಒಂದು ಇಂಟ್ರೆಸ್ಟ್ ರೇಟ್ ನಿಮ್ಗೆ ಜಾಸ್ತಿ ಆಗ್ಬಿಡ್ತಾ ಇತ್ತು, ನಿಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಏನಾಯ್ತು, ಈ ಒಂದು ಇನ್ಕಮ್ ಕಟ್ ಆಗುತ್ತೆ. ಗೊತ್ತಾಗ್ತಾ ಇದೆಯಾ ಯಾವ ಪ್ರೊಸೆಸ್ ಇಂದ? ಸೊ ನಿಮ್ಗೆ ಒನ್ ಡೇ ಕ್ಯಾರಿ ಪೊಸಿಷನ್ ಮಾಡ್ತಾ ಇದ್ರಲ್ಲ, ಸೊ ಅವ್ರಿಗೆ ಈ ಒಂದು ನೀವು ಡೈರೆಕ್ಟ್ ಆಗಿ ಯಾರ ಹತ್ರ ನಿಮ್ಮ ಬ್ರೋಕಿಂಗ್ ಫರ್ಮ್ ಹತ್ರ ಪ್ಲೆಡ್ಜ್ ಮಾಡೋದ್ರಿಂದ ಈ ಒಂದು ಇನ್ಕಮ್ ಅವ್ರಿಗೆ ಏನಾಯ್ತು, ಲಾಸ್ ಆಯ್ತಾ? ಸೆಕೆಂಡ್, BTST ಟ್ರೇಡ್ ಯಾರೆಲ್ಲ ಮಾಡ್ತಾ ಇದ್ರಿ ಅದರಲ್ಲೂ ಸೇಮ್ ಪ್ರೊಸೀಜರ್. ಇವತ್ತು ನೀವು 1 ಲಕ್ಷ ರೂಪಾಯಿ ಇಟ್ಕೊಂಡು ನೀವು ಬೈ ಮಾಡ್ತೀರಾ ಅಂದ್ರೆ 1 ಲಕ್ಷ ರೂಪಾಯಿಗೆ ನೀವು ಮ್ಯಾಕ್ಸಿಮಮ್ ಒಂದು 30 lakh ವರೆಗೂ ಬೈ ಮಾಡ್ಬೋದಾಗಿತ್ತು, ರೈಟ್? ಅವಾಗ ನಿಮ್ಗೆ ಸೆಟ್ಲ್ಮೆಂಟ್ ಗೆ 2 days ಅಂತ ತಗೊಳ್ತಾರಲ್ಲ, ಆ ಒಂದು ಅಮೌಂಟ್ ಅಲ್ಲೂ ಸಮ್ ಪ್ರಾಫಿಟ್ ಬರ್ತಾ ಇತ್ತು. ಅದು ಪಾಪ ಅವರಿಗೆ ಈಗ ರಿಸ್ಕ್ ಆಗಿದೆ. ಅದೇ ಇನ್ವೆಸ್ಟರ್ಸ್ ಗೆ ನಿಮ್ಗೆ ಏನಾಗಿದೆ, ಸ್ಪೆಕ್ಯುಲೇಷನ್ ಟ್ರೇಡ್ ಕಡಿಮೆ ಆಗಿದೆ, ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ. ಇಟ್ಸ್ ಎ ಬ್ಯೂಟಿಫುಲ್ ಮಾರ್ಕೆಟ್. ಸೊ ಯಾಕೆ ಒಂದು ಸಿಚುವೇಶನ್ ಮಾಡಿದ್ದಾರೆ ಅಂದ್ರೆ, ಎಷ್ಟೋ ಜನಕ್ಕೆ ಇನ್ವೆಸ್ಟರ್ಸ್ ಅವೇರ್ನೆಸ್ ಇರ್ಲಿ ಅಂತ, ಸೊ ಮ್ಯಾನಿಪುಲೇಟ್ ಆಗದೆ ಇರ್ಲಿ ಅಂತ. ಸೊ ಏನಾಗುತ್ತೆ, ಈಗ ಯಾರೋ ಒಬ್ಬರಿಗೆ ಸ್ಟಾಕ್ಸ್ ನ ಬೈ ಮಾಡ್ಬೇಕು, ಬರೀ ಇಂಟ್ರಾಡೇ ಟ್ರೇಡ್ ಅಲ್ಲೇ ಬೈ ಮಾಡ್ತಾ ಇರ್ತಾರೆ. ಸೊ ಸಮ್ ಇನ್ವೆಸ್ಟ್ಮೆಂಟ್ ಕಡೆನೂ ಗಮನ ಕೊಡ್ಲಿ ಅಂತ ಈ ಒಂದು ಪ್ರೊಸೀಜರ್ ಮಾಡಿದ್ದಾರೆ. ಹಾಗಾದ್ರೆ ಫ್ರೆಂಡ್ಸ್, ಇಲ್ಲಿವರೆಗೂ ಈ ಒಂದು ಸೆಷನ್ ಅಲ್ಲಿ ಏನ್ ನೋಡಿದ್ರಿ, ಇಲ್ಲಿವರೆಗೂ ನಾನು ಏನ್ ಮಾತಾಡಿದೆ ನಿಮ್ಗೆ ಅದನ್ನ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ದಿಸ್ ಅ ಪಾರ್ಟ್ ಅಂತ ಹೇಳ್ತಾ ಇದೀನಿ. ಇದು ನಿಮ್ಗೆ ಯಾರೆಲ್ಲ ಕ್ಲೈಂಟ್ಸ್ ಇದ್ರು, ಅವರು ಕೆಲವೊಬ್ರು ಡೌಟ್ಸ್ ಅಲ್ಲಿ ಇದ್ರು, ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ನನ್ನ ಟೀಮ್ಸ್ ಯಾರು ಇದ್ದಾರೆ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇದು ಕನ್ನಡದಲ್ಲೇ ಇರೋದ್ರಿಂದ ದಯವಿಟ್ಟು ಈ ಒಂದು ಚಾನಲ್ ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಇದ್ದೀನಿ. ಸೊ ನಮ್ಮ ಈ ಒಂದು ಯೂನಿಕ್ಬೆಟ್ ಟ್ರೇಡ್ ಫಾರ್ ಸಕ್ಸಸ್ ಏನಿದೆ, ಜಸ್ಟ್ ನಿಮ್ಗೆ ಎಜುಕೇಶನಲ್ ಪರ್ಪಸ್ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಕಂಪನಿಯ ಬಗ್ಗೆ ಆಗ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರು ನೀವು ಕೇಳ್ಬೋದು. ಜಸ್ಟ್ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ನ ಶೇರ್ ಮಾಡ್ತಾ ಇದೀವಿ ಹೊರತು ನಾವು ಯಾವ್ದೋ ಒಂದು ಕಂಪನಿಯ ಜೊತೆ ಅಲೈನ್ ಆಗಿಲ್ಲ ಅಂತ ಹೇಳ್ತಾ ಇದೀನಿ. ಸೊ ಹಾಗೆ ಸರ್ಟನ್ ರೂಲ್ಸ್ ಇರುತ್ತೆ. ಸೊ ಆ ಒಂದು ರೂಲ್ಸ್ ಎಲ್ಲ ನಾವು ಜಸ್ಟ್ ನಿಮ್ಗೆ ಎಜುಕೇಶನ್ ಬೇಸ್ ಕೊಡ್ತಾ ಇರೋದ್ರಿಂದ ಸೊ ವಾಟ್ ಇಸ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಷ್ಟೇನೆ. ಇವತ್ತು ನನಗೆ ತಿಳಿದಿರೋ ಪ್ರಕಾರ ಸೊ ನಾನು ಎಲ್ಲಾ ಕಡೆ ಇನ್ಫಾರ್ಮೇಶನ್ ಕಲೆಕ್ಷನ್ ಮಾಡಿ ನನಗೆ ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಸಕ್ಕಾಗುತ್ತೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥ ಮಾಡಿಸಿದೀನಿ. ಇನ್ನು ನಿಮ್ಗೆ ಏನಾದ್ರು ಕೆಲವೊಂದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ NSDL ಅಂದ್ರೆ ಏನು, CDSL ಅಂದ್ರೆ ಏನು, ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡಕ್ಕಾಗುತ್ತೆ. ನಿಮ್ಗೆ ಯಾವ್ದಾದ್ರು ರೀತಿಯ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕೇಳ್ಬೇಕು ಅಂತಿದ್ರೆ ಸೊ ನೀವು ಕೆಳಗಡೆ ಕಮೆಂಟ್ ಮಾಡಿ. ನನಗೆ ಆದಷ್ಟು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಒಂದು ಎಜುಕೇಶನಲ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ, ಅಟ್ಲೀಸ್ಟ್ ನಿಮ್ಗೆ ಅರ್ಥ ಮಾಡ್ಸಕ್ಕಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿವರೆಗೂ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಏನು ನಿಮ್ಗೆ ಅರ್ಥ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ, ಏನಾಯ್ತು ಅಂತ ಕೆಳಗಡೆ ಕಮೆಂಟ್ಸ್ ಅಲ್ಲೂ ಮಾಡಿ ಅಂತ ಹೇಳ್ತಾ
ಸೊ ಒನ್ಸ್ ಅಗೇನ್ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಎಕ್ಸೈಟಿಂಗ್ ಅಥವಾ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಬೈ ಬೈ.